ಚಂದ್ರೋದಯ ಎಂಬ ಗ್ರಂಥದಲ್ಲಿ ಮೂರನೇ ಕಲೆಯೊಳಗೆ 25 ತತ್ವಗಳಿಂದ ರಚನೆಯಾಗಲ್ಪಟ್ಟಂಥ ಸ್ಥೂಲ ಶರೀರದ ಬಗ್ಗೆ ಹೇಳಿ ಅದರ ಬಗ್ಗೆ ವರ್ಣನೆಯನ್ನು ಮಾಡಿ ಅದು ಯಾವ ರೀತಿಯಿಂದ ಕೂಡಿ ಸ್ಥೂಲ ಶರೀರ ಆಯಿತು ಅನ್ನೋದನ್ನು ಹೇಳಿದ ನಂತರ ಅದು ನಾನು ಅಲ್ಲ, ಅದು ನಂದು ಅಲ್ಲ ಅನ್ನೋದನ್ನು ತಿಳಿಸಿಕೊಂಡು ಈಗ ಸೂಕ್ಷ್ಮ ಶರೀರದ ಬಗ್ಗೆ ಹೇಳ್ತಾ ಇಂದ್ರಿಯಗಳು ಅಂತಃಕರಣಗಳು ಇದ್ದಾಗೂ ನಾನು ತಿಳಿಯುತ್ತೇನೆ, ಇಂದ್ರಿಯ ಮತ್ತು ಅಂತಃಕರಣ ಇಲ್ಲದಾಗೂ ನಾನು ತಿಳಿಯುತ್ತೇನೆ ಅನ್ನುವ ಸಂದರ್ಭದಲ್ಲಿ ನೃತ್ಯ ಶಾಲೆಯ ದೃಷ್ಟಾಂತವನ್ನು ಕೊಟ್ಟು ಅದಕ್ಕೆ ಪೂರಕವಾಗುವಂತೆ, ಅದಕ್ಕೆ ಮತ್ತಷ್ಟು ದೃಢವಾಗುವಂತೆ ಘಟದ ದೃಷ್ಟಾಂತ, ಘಟದಲ್ಲಿ ಇಟ್ಟಂಥ ದೀಪದಂತೆ ಅನ್ನುವ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 71, ಹಿಂದಿ ಗ್ರಂಥದಲ್ಲಿ 82ನೇ ಪುಟ. ಇಲ್ಲಿ ತನಕ ಏನು ಹೇಳ್ಕೊಂಬಂದು ಅಂತ ಕೇಳಿದ್ರೆ 5 ರಂಧ್ರಗಳುಳ್ಳಂಥ ಒಂದು ಮಣ್ಣಿನ ಘಟದಲ್ಲಿ ಇಡಲ್ಪಟ್ಟಂಥ ದೀಪವು ಹೇಗೆ ಬತ್ತಿಯನ್ನು, ಎಣ್ಣೆಯನ್ನು, ಪಣತಿಯನ್ನು ಮತ್ತು ಘಟದ ಒಳಗಿರ್ತಕ್ಕಂಥ ಎಲ್ಲ ಅವಯವಗಳನ್ನು ಮತ್ತು ಛಿದ್ರದ ಮೂಲಕವಾಗಿ ಹೊರಗಡೆ ಬಂದು ಇಡಲ್ಪಟ್ಟಂಥ ವಸ್ತುಗಳನ್ನು ಹೇಗೆ ಪ್ರಕಾಶಿಸುತ್ತದೆಯೋ ಅನ್ನೋ ದೃಷ್ಟಾಂತವನ್ನು ಕೊಟ್ಟಿದ್ರು. ಸಿದ್ಧಾಂತವನ್ನು ಹೇಳಿರಲಿಲ್ಲ. ಈ ಸಿದ್ಧಾಂತದ ಬಗ್ಗೆ ಹೇಳಬೇಕಾಗಿತ್ತು. ಸಿದ್ಧಾಂತ ತೈಸೆ ಪಾಂಚ ಜ್ಞಾನೇಂದ್ರಿಯ ರೂಪ ಛಿದ್ರವಾಲಯ ಸ್ಥೂಲ ದೇಹ ರೂಪ ಘಟಕ್ಕೆ ಭೀತರ. ಏನಂದ್ರೆ ಅವರು ಇಲ್ಲಿ ಸ್ಥೂಲ ಶರೀರ ಅನ್ನೋದೇ ಘಟ. ಇದಕ್ಕೆ ಘಟ ಅಂತ ಭಾಳ ಕಡೆ ಕರ್ಕೊಂಡು ಬಂದಿದ್ದಾರೆ. ತುಳಸಿದಾಸರು ಕೂಡ ಇದಕ್ಕೆ ಘಟ ಅಂತ ಕರೆದಾರ. ಭಾಳ ಮಂದಿ ಇದಕ್ಕೆ ಘಟನೂ ಅಂತ ಕರೆದಾರ. ಇದಕ್ಕೆ ದೇವಾಲಯ ಅಂತನೂ ಕೂಡ ಕರ್ಕೊಂಬಂದಾರ. ಇದಕ್ಕೆ ಬೈದಾರ ಮತ್ತು ಇದಕ್ಕೆ ಹೊಗಳ್ಯಾರನು. ಇದಕ್ಕೆಲ್ಲ ಐತಿ. ಇದಕ್ಕೆ ಸ್ತುತಿ ನಿಂದೆಗಳು ಎಲ್ಲ ಅದಾವ. ಹೌದಲ್ಲ? ದಯಾ ಧರ್ಮ ಕಾ ಮೂಲ ಹೇ. ತುಳಸಿದಾಸರು ಹೇಳ್ತಾರೆ, दया धर्म का मूल है, पाप मूल है अभिमान. तुलसी दया कभी ना छोड़िए जब तक घट में प्राण. ಏನು ಪದ ಪ್ರಯೋಗ ಮಾಡಿದ್ರವರು? ಜಬ್ ತಕ ಘಟ ಮೇ ಪ್ರಾಣ. ಈ ಶರೀರವೆಂಬ ಘಟದಲ್ಲಿ ಎಲ್ಲಿಯ ಪರ್ಯಂತರವಾಗಿ ಪ್ರಾಣ ಇರುತ್ತದೆಯೋ ಅಲ್ಲಿ ತನಕ ದಯಾ ಬಿಡಾಕ್ ಹೋಗಬೇಡ. ದಯವೇ ಧರ್ಮದ ಮೂಲವಯ್ಯ. ಹೀಗಾಗಿ ಇದಕ್ಕೆ ಘಟ ಅಂತೂ ಕರ್ಕೊಂಡ್ಬಂದಿದ್ದಾರೆ. ಹೌದಲ್ಲ? ಎನ್ನ ಶಿರವೇ ಹೊನ್ನದ ಕಳಸ, ಕಾಲೇ ಕೊಂಬ, ದೇಹವೇ ದೇವಾಲಯ. ಶಿರವೇ ಹೊನ್ನದ ಕಳಸ ಅಂತೇಳಿ ಅವರು ದೇವಸ್ಥಾನಕ್ಕೆ ಹೋಲಿಸಿದ್ದಾರೆ. ಯಾಕೆ? ಒಳಗೆ ದೇವರದಾನ ಗುಡಿಯಾಗ, ಶರೀರಕ್ಕೆ ದೇವಾಲಯ ಅಂದರು, ಒಳಗ ಆತ್ಮರೂಪ ದೇವನಿದ್ದಾನೆ. ಕಾಲೇ ಕೊಂಬ, ಶಿರವೇ ಹೊನ್ನದ ಕಳಸ ಅಂತ ಅವ್ರು ಹೇಳ್ಕೊಂಬಿದ್ದಾರೆ. ಅಕ್ಕಮದೇವಿ ನೋಡಿದ್ರೆ ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲವಿನ ತಡಿಕೆ, ಸುಡಲಿ ದೇಹವನು ಅತಾಕೆ ಬೇಡ. ಹೌದಲ್ಲ? ಹೀಗಾಗಿ ಇದಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನು ಹೇಳಾಕತ್ತಾರಪ್ಪ ಅಂದ್ರೆ ಸ್ಥೂಲ ಶರೀರವೆಂಬುದೇ ಇಲ್ಲಿ ಘಟ. ಸ್ಥೂಲ ಶರೀರವೆಂಬುದೇ ಇಲ್ಲಿ ಘಟ. ಈ ಘಟಕ್ಕೆ 5 ರಂಧ್ರಗಳದಾವ. ಜ್ಞಾನೇಂದ್ರಿಯವೆಂಬ 5 ರಂಧ್ರಗಳು ಅದಾವ. ಹೃದಯ ಕಮಲ ರೂಪ ಪಾತ್ರ ಹೇ ಅಂದ್ರೆ ಪಣತಿ. ಇಲ್ಲಿ ಪಣತಿ ಯಾವುದು ಅಂತ ಕೇಳಿದ್ರೆ ಹೃದಯವೇ ಪಣತಿ. ತಾಮೆ ಮನರೂಪ ತೈಲ ಹೇ. ಆ ಪಣತಿ ಒಳಗ ಮನಸ್ಸೆಂಬ ಎಣ್ಣೆಯನ್ನ ಸುರಿದು ಬುದ್ಧಿರೂಪ ಬತ್ತಿ ಹೇ. ಬುದ್ಧಿ ಎಂಬ ಬತ್ತಿಯನ್ನು ಹಾಕಿ, ಎರಡು ಚಂದ ಚೋದನೆ ಮಾಡ್ಯಾರ. ಬುದ್ಧಿ ಎಂಬ ಬತ್ತಿಯನ್ನು ಹಾಕಿ ತಾಪರ ಆರುಡು ಆತ್ಮರೂಪ ದೀಪಕ ಹೇ. ಪಣತಿನೂ ಇಟ್ಟಿ, ಎಣ್ಣೆನೂ ಹಾಕಿದಿ, ಬತ್ತಿನೂ ಇಟ್ಟಿ, ಅದಕ್ಕೆ ದೀಪ ಹಚ್ಬೇಕು ಬೇಡ? ಹೀಗಾಗಿ ಆ ದೀಪವೇ ಇಲ್ಲಿ ಆತ್ಮ. सो हृदय रूप पात्रंकु और मनरूप तैलंकु और बुद्धि रूप बत्तिंकु और देह के भीतर के अवयवन को और इंद्रिय रूप छिद्रन को प्रकाशता हुआ. ಏನು ಮಾಡ್ತೈತಿ ಆತ್ಮ ಅಂದ್ರೆ ಪಣತಿ. ಪಣತಿ ಅಂದ್ರೆ ಹೃದಯವೆಂಬ ಪಣತೆ, ಮನವೆಂಬ ಎಣ್ಣೆ, ಬತ್ತಿ ಎಂಬ ಬುದ್ಧಿ, ಇವುಗಳನ್ನು ತಿಳಿಯುತ್ತದೆ. ದೇಹದ ಅವಯವಗಳು, ದೇಹದಲ್ಲಿರ್ತಕ್ಕಂಥ ಇನ್ನೂ ಉಳಿದ ಅವಯವಗಳನ್ನು ತಿಳಿಯುತ್ತದೆ ಅಲ್ಲ? ಯಾಕೋ ನನ್ನ ಹೊಟ್ಟೆ ನುಸಾಕತ್ತೈತಿ, ಯಾಕೋ ನನ್ನ ತಲೆ ನುಸಾಕತ್ತೈತಿ,
ಯಾಕೋ ನನಗೆ ಎದ್ಯಾಗ ತುಚ್ದಂಗೆ ಆಕೈತಿ, ಎಂಜಿಯೋಗ್ರಾಫ್ ಮಾಡ್ಸೊಂಬರೋನು ತಿಳಿತಾನಿಲ್ಲ ಅಲ್ಲ. ಹಾಂ, ಎಲ್ಲವನ್ನೂ ತಿಳಿತಾನೆ, ಮನಸ್ಸಿನ ಬಗ್ಗೆನೂ ತಿಳಿತಾನೆ. ನನ್ನ ಮನಸ್ಸು ಎಷ್ಟು ಹೊಲಸು ಐತ್ರಿ, ಯಾವಾಗ ನೋಡ್ರಿ ಬರೀ ಕೆಟ್ಟದ್ದೇ ವಿಚಾರ ಮಾಡ್ತಿರ್ತಾರೆ. ಯಾರ ಮುಂದೆ ಹೇಳಂಗಿಲ್ಲವ. ಅವ ಯಾಕೆ ಹೇಳ್ತಾನ? ಅವ ಎಟ್ಟ ಆದರೂ ಮಂದಿ ಮುಂದೆ ಚಲೋ ಅಂತಲೇ ಸಾಬೀತುಪಡಿಸವ. ಅದಕ್ಕೆ ಹೇಳ್ತಾರ ಅವರು, ಯಾರೇ ತಪ್ಪು ಮಾಡ್ದಪ್ಪ ಅಂದ್ರೆ ವಕೀಲ ಹಾಕನಂತ. ನೀನು ತಪ್ಪು ಆಕೈತಿ ಹಿಂಗೆ ಮಾಡ್ತಾರೆ ನಮ್ಮಳ್ಳ ಅಂದ್ರೆ ವಾದ ವಾದ ಮಾಡ್ತಾನತ್ತ. ನಿಂದು ತಪ್ಪ ನಿಂದು ಒಪ್ಪ ಅಂತೇಳಿ. ಇನ್ನು ತಾನು ಮಿಸ್ಟೇಕ್ ಮಾಡ್ದಪ್ಪ ಅಂದ್ರೆ, ತಾನು ತಪ್ಪು ಮಾಡ್ದಂದ್ರೆ ಜಡ್ಜ್ ಹಾಕಂತ, ಜಜ್ಮೆಂಟ್ ಕೊಡ್ತಾನವ. ನಾ ಮಾಡಿದ ಹಂಗೆ ತಪ್ಪಾಕೈತಿ. ಅವ ಯಾವಾಗಲೂ ಒಳ್ಳೆಯವನ ಅಂತಲೇ ಸಾಬೀತುಪಡಿಸಕ್ಕೆ ಹೋಗ್ತಾನೆ. ಅದಕ್ಕಲ್ಲಿ ಹೇಳಿದ್ರು ಅವರು, ಕಬೀರರು ಹೇಳ್ತಾರೆ, ಕೆಟ್ಟವರನ್ನ ಹುಡುಕ್ತಾ ನಾ ಹೋದೆ, ಒಂದು ಸಲ ವಿಚಾರ ಬಂತು, ನನಕ್ಕಿಂತಲೂ ಕೆಟ್ಟವರೇ ಯಾರೂ ಇಲ್ಲ ಅಂತ ನನಗೆ ತಿಳಿತು. ಹೇಷ ಗುಣಗಳು ಮನದಲ್ಲಿ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ನೋಡಿ, ಹಂಗೈತಿ. ಹೌದಲ್ಲ, ದೇಹದ ಒಳಗಿರ್ತಕ್ಕಂಥ ಅವಯವಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ, ಹೃದಯವನ್ನ ಎಲ್ಲವನ್ನ ಅರಿತೈತಿ. इंद्रियन से संबंध वाले शब्दादिक विषयन को भी इंद्रिय द्वारा प्रकाशता है. ಇಂದ್ರಿಯಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು, ಹೌದಲ್ಲ, ನೇತ್ರಕ ರೂಪ, ಶ್ರೋತ್ರಕ ಶಬ್ದ, ಗ್ರಾಣಕ ಗಂಧ, ಜಿವಿಗೆ ರಸ, ಚರ್ಮಕ ಸ್ಪರ್ಶ, ಇವುಗಳನ್ನು ಕೂಡ ತಿಳಿತಾನೆ. ईश्वर रूप से ब्रह्मांडादि सर्व ಪ್ರಪಂಚಕ್ಕೂ ಪ್ರಕಾಶತಾ ಹೇ. ಆತ್ಮರೂಪದಿಂದ ಶರೀರವನ್ನ ತಿಳಿತಾನ, ಅದುವೇ ಈಶ್ವರ ರೂಪದಿಂದ ಇಡೀ ಜಗತ್ತನ್ನೇ ತಿಳಿತಾನೆ. ಎರಡು ಬೇರೆ ಅಲ್ಲ. ಸಾಮಾನ್ಯ ಚೈತನ್ಯ ಬ್ರಹ್ಮ ರೂಪ ಸೇ ಸರ್ವವ್ಯಾಪಿ ಹೇ. ಸಾಮಾನ್ಯ ಚೈತನ್ಯ ಬೇರೆ, ವಿಶೇಷ ಚೈತನ್ಯ ಬೇರೆ. ಅಧಿಕ ದೇಶ ಅಧಿಕ ಕಾಲ ಮೇ ಹೋವೆ ಸೋ ಸಾಮಾನ್ಯ ಕೈ. ಅಧಿಕ ದೇಶ ಅಧಿಕ ಕಾಲದಲ್ಲಿ ಇರ್ತಕ್ಕಂಥದ್ದಕ್ಕೆ ಸಾಮಾನ್ಯ ಅನ್ಬೇಕು. ಅಲ್ಪ ದೇಶ ಅಲ್ಪ ಸಮಯ ಮೇ ಹೋವೆ ಸೋ ವಿಶೇಷ ಕೈ. ಯಾವುದು ಸ್ವಲ್ಪ ಸಮಯ, ಹೌದಲ್ಲ, ಅಲ್ಪ ದೇಶ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಸ್ಥಾನದಲ್ಲಿ ಇರ್ತಕ್ಕಂಥದ್ದಕ್ಕೆ ವಿಶೇಷ ಅನ್ಬೇಕು. ಅದೇ ಹಂಗ್ರಿ ಎತ್ತಿದ್ರೆ, ಈಗ ನಾವು ಯಾವಾಗಲೂ ನಾರ್ಮಲೇ ಇರ್ತೀವಿ, ಯಾವಾಗಲೂ ನಾವು ನಾರ್ಮಲೇ ಇರ್ತೀವಿ. ಯಾರು ಏನಂದ್ರೆ ಸಿಟ್ಟು ಚಂತಾನ ಬರ್ತೈತೋ, ಯಾವಾಗ್ರ ಬರ್ತೈತೋ. ಹಾಂ, ಅದಕ್ಕೇನಂತಾರೆ ವಿಶೇಷ ಅಂತಾರೆ. ಇಷ್ಟ ಇದು ನಮ್ಮ ಉದಾಹರಣೆ ನಾವು ಲೌಕಿಕದಲ್ಲಿ ತಿಳ್ಕೊಂಡ್ಬಿಡೋದು. ಸಾಮಾನ್ಯವಾಗಿ ಯಾವಾಗಲೂ ಸಾಮಾನ್ಯವಾಗಿರ್ತೀವಿ, ಏನಾರ ಸಂದರ್ಭ ಬಂದಾಗ ಉಗ್ರ ರೂಪ ಆಗ್ತೀವಲ್ಲ, ಅದು ವಿಶೇಷ. ಹಂಗೆ ಬ್ರಹ್ಮ ಎಲ್ಲ ಕಡೆ ಅಸ್ಥಿ ಭಾತಿ ಪ್ರಿಯದಿಂದ ಎಲ್ಲ ಕಡೆನೂ ಸಾಮಾನ್ಯವಾಗೈತಿ. ನಾನು ಅದೀನಿ, ನಾ ಮನುಷ್ಯ ಇದ್ದೀನಿ, ನಾ ಪೊಲೀಸ್ ಇದ್ದೀನಿ, ನಾ ಪೇಸ ಇದ್ದೀನಿ, ನಾ ಅರ್ಚಕ್ ಇದ್ದೀನಿ, ನಾ ಸಾಧು ಇದ್ದೀನಿ, ನಾ ಬ್ರಹ್ಮಚಾರಿ ಇದ್ದೀನಿ, ನಾ ಗೃಹಸ್ಥ ಇದ್ದೀನಿ. ಈ ನಾನು 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 ಅನ್ನೋದೇ ಸಾಮಾನ್ಯ. ಸಾಮಾನ್ಯ ಅಂದ್ರೆ ಏನಿಲ್ಲಿ ಭ್ರಾಂತಿ ಕಾಲದಲ್ಲಿಯೂ ತೋರುತ್ತದೆ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿಯೂ ಯಾವುದು ತೋರುತ್ತದೆಯೋ ಅದಕ್ಕೆ ಸಾಮಾನ್ಯವೆನ್ನುತ್ತಾರೆ. ಭ್ರಾಂತಿ ಕಾಲದಲ್ಲಿ ನಾನು ಅಜ್ಞಾನಿ, ನಾನು ಜೀವ, ನಾನು ಹುಟ್ಟವ, ನಾ ಸಾಯವ ಅಂದ. ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ, ನಾನು ಸತ್ತು, ನಾನು ಚಿತ್ತು. ಭ್ರಾಂತಿ ಕಾಲದಲ್ಲಿಯೂ ನಾನು ನಾನು ಅಂತ ತೋರಾಗತ್ತಿತ್ತು. ಈ ಭ್ರಾಂತಿ ನಿವೃತ್ತಿ ಕಾಲದಲ್ಲಿಯೂ ಕೂಡ ನಾನು ನಾನು ಅನ್ನೋ ತೋರ್ತೈತಿ. ಆದ್ದರಿಂದ ನಾನು ನಾನು ಅನ್ನೋದು ಸಾಮಾನ್ಯ, ಇದೆಲ್ಲ ಕಡೆ ವ್ಯಾಪಿಸ್ಕೊಂಡೈತಿ. ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಎಲ್ಲ ಕಡೆ ವ್ಯಾಪಿಸ್ಕೊಂಡೈತಿ. ಸರ್ವವ್ಯಾಪಿ ಇಸ್ ವಿಷಯ ಅವ್ರ ದೃಷ್ಟಾಂತ. ಇದನ್ನು ತಿಳಿಸುವಲ್ಲಿ ಇನ್ನೂ ದೃಷ್ಟಾಂತ ಐತಿ. ಇಲ್ಲೊಂದು ಹಿಂದಿ ಗ್ರಂಥದೊಳಗೆ ಒಂದು ವಿಷಯ, ಔಬತ್ತು ಮತ್ತು. ಔಬತ್ತು ಅಂದ್ರೇನು? ಮತ್ತು. ಔರ ಬತ್ತು ಅಂದ್ರೆ ಬೇರೆ. ಅವ್ರ ಬತ್ತು ಅಂದ್ರೇನು? ಬೇರೆ. ಬರೀ ಔಬತ್ತು ಮತ್ತು, ಅವ್ರ ಬತ್ತು ಬೇರೆ ಅಂದ್ರೆ ಇಸ್ ವಿಷಯ ಅವ್ರ ದೃಷ್ಟಾಂತ. ಈ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇನ್ನೊಂದು ಬೇರೆ ದೃಷ್ಟಾಂತ ಐತಿ. ಎಲ್ಲಿ ಐತ್ರಿ ಅದು? ಟಿಪ್ಪಣಿ ಕೊಟ್ಟರು. ಟಿಪ್ಪಣಿ ಸಂಖ್ಯೆ 57. ಯಹ ಅವರು ಯಜ್ಞಶಾಲಾ ದೃಷ್ಟಾಂತ, ಯಜ್ಞಶಾಲೆಯ ದೃಷ್ಟಾಂತ ಒಂದು ಇನ್ನೊಂದು ಐತಿ. ಸೊ ಹಾಗೆ ಸಾತ್ವಿಕ ಕಲಾ ವಿಷಯ ಉಪದೃಷ್ಟಾರೂಪಾತ್ಮಕ್ಕೆ ವಿಶೇಷಣಕ್ಕೆ ಪ್ರಸಂಗಮೇ ಕೈ ಹಿಂಗೆ 7ನೇ ಕಲೆಯ ಒಳಗೆ ಅದನ್ನು ನಾವು ಹೇಳ್ತೀವಿ. ಇನ್ನೊಂದು ದೃಷ್ಟಾಂತ ಐತಿ,
ಆತ್ಮ ಹ್ಯಾಂಗೆ ಪ್ರಕಾಶ ಮಾಡ್ತಾನ ಒಬ್ಬನೇ ಇದ್ದು ಅನ್ನೋದನ್ನ 7ನೇ ಕರೆ ಒಳಗೆ ನಾವು ಹೇಳ್ತೀವಿ ಅಂತ ಹೇಳೋರು. ದೃಷ್ಟಾಂತ ಗೊತ್ತಾಗ್ತಲ್ಲ. ಬ್ರಹ್ಮ ರೂಪದಿಂದ ಆತ್ಮ ಎಲ್ಲ ಕಡೆ ಜಗತ್ತಿನೊಳಗೆ ವ್ಯಾಪಿಸ್ಕೊಂಡು ಸಾಮಾನ್ಯ ರೂಪದಿಂದ ಅದನ್ನಂತ ಹೇಳಿದ್ರು. ಆದ್ರೆ ಅದು ನಮಗೆ ಗೊತ್ತಿರಲಿಲ್ಲ. ಅದು ಅಜ್ಞಾನ ಕಾಲದಲ್ಲಿ ಇತ್ತು, ಜ್ಞಾನ ಕಾಲದಲ್ಲಿನೂ ಐತೆ, ಅದೆಲ್ಲಿ ಹೋಗಿಲ್ಲ. ಆದ್ರೆ ನಮಗೇನು ತೋರ್ತಿತ್ತು? ಪ್ರಪಂಚ ತೋರ್ತಿತ್ತು. ಯಾವಾಗ ನಮಗೆ ಜ್ಞಾನೋದಯ ಆಯಿತು ಅವಾಗ ನಮಗೆ ಪ್ರಪಂಚ ತೋರುವುದಿಲ್ಲ, ಅವಾಗ ನಮಗೆ ಜಗತ್ತ ತೋರಂಗಿಲ್ಲ. ಅವಾಗ ಏನಾಕೈತೆ ಅಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ. ಅವಾಗೆಲ್ಲವೂ ಎತ್ತರ ಎತ್ತರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನಂ ಅನ್ನೋ ವಿಶೇಷ ಜ್ಞಾನ ಆಕೈತಿ. ಗೊತ್ತಾಗ್ತದ? ಸಾಮಾನ್ಯ ರೂಪದಿಂದ ಯಾವಾಗಲೂ ಇರ್ತೈತಿ. ಕಟ್ಟಿಗೆಯೊಳಗೆ ಬೆಂಕಿ ಸಾಮಾನ್ಯ ರೂಪದಿಂದ ಯಾವಾಗಲೂ ಇರ್ತೈತಿ. ಯಾವಾಗ ಗಿಡಕ್ಕೆ ಗಿಡ ತಿಕ್ಕಿ ಘರ್ಷಣೆಯಾಗಿ ಸ್ಪರ್ಶ ಆಕೈತಿ ಅಲ್ಲಿ ವಿಶೇಷ ರೂಪದಿಂದ ಪ್ರಕಟ ಆಕೈತಿ. ಅದಕ್ಕೆ ವಿಶೇಷ ಅನ್ನೋದು. ಸಮಯ ಯಾವಾಗರೇ ಒಂದು ಸಲ ಪ್ರಕಟ ಆಗುವುದು ವಿಶೇಷ. ಹೌದಲ್ಲ? ಬ್ಯಾಸಗಿ ಬಿಸಿಲಾಗ ಮಳೆ ಆಗೋದು ಬಹಳ ಅಪರೂಪ. ಆತು ಅಂದ್ರೆ ಅದು ಬಹಳ ವಿಶೇಷ. ಹೌದಲ್ಲ? ಪ್ರಶ್ನೆ ಸಂಖ್ಯೆ 72. ಐಸೆ कहने से क्या निर्णय भैया? ಹೃದಯ ಕಮಲವೆಂಬ ಪಣತಿಯೊಳಗ ಮನವೆಂಬ ತೈಲ ಹಾಕಿ ಬುದ್ಧಿ ಎಂಬ ಬತ್ತಿ ಇಟ್ಟು ಅದರಲ್ಲಿ ಆರೂಢ ರೂಪನಾದಂಥ ಜ್ಯೋತಿಯ ಆತ್ಮನಿರುತ್ತಾನೆ. ಅವ ಇಂದ್ರಿಯಗಳನ್ನು ತಿಳಿಯುತ್ತಾನೆ, ಘಟದ ಒಳಗಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಿಳಿಯುತ್ತಾನೆ. ಆಮೇಲೆ ಇಂದ್ರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿಯುತ್ತಾನೆ. ಇದೊಂದು ಹೇಳಿದ್ರಿ, ನೃತ್ಯ ಶಾಲಾದೊಂದು ಹೇಳಿದ್ರಿ, 2 ದೃಷ್ಟಾಂತ ಕೊಟ್ಟು ಹೇಳಿದ್ರಿ. ಹಿಂಗೆ ಹೇಳೋದ್ರಿಂದ ಏನು ನಿರ್ಣಯ ಆಯಿತು? ಕೊನೆಯದು ಹಂತ. उत्तर ये कहे जो 17 तत्व वे मैं नहीं और मेरे नहीं. ಇಟ್ಟೆಲ್ಲ ದೃಷ್ಟಾಂತ ಕೊಟ್ಟು ಯಾಕೆ ಹೇಳ್ದಪ್ಪ ಅಂದ್ರೆ ನಾ ಎಲ್ಲ ತಿಳಿತೀನಿ ಅನ್ನೋ ಉದ್ದೇಶದಿಂದ ನಾವು ಈ ದೃಷ್ಟ ಕೊಟ್ಟಿವಿ. ये 5 ಮಹಾಭೂತನಿಕೆ ಹೇ. ಮತ್ತು ಇವು ಹೆಂಗದಾವು? अपंचीकृत पंच महाभूतಗಳದಾವ. मैं इनका जानने वाला दृष्टा घट दृष्टा की न्याय इस्ते न्यारा हूँ यह निर्णय भया. घट दृष्टा घಟಾತ್ ಭಿನ್ನ. ಯಾರು ಯಾವುದು ತಿಳಿಯುತ್ತಾರೆಯೋ ಅದಕ್ಕಿಂತಲೂ ಬೆನ್ನ ಇರುತ್ತಾರೆ ಅನ್ಬಳಿಕೆ. ಇದನ್ನೆಲ್ಲ ನಾ ತಿಳಿತೀನಿ, ಸೂಕ್ಷ್ಮ ಶರೀರ ಅಂದ್ರೆ ಇದು ನಾನಲ್ಲ. ಪ್ರಶ್ನೆ ಸಂಖ್ಯೆ 73. 17 तत्व मैं नहीं और मेरे नहीं सो किस ರೀತಿ से समझना. ಈ 17 ತತ್ವಗಳು ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ ಅನ್ನೋದು ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನ ಶಿಷ್ಯನ ಪ್ರಶ್ನೆ. ಉತ್ತರ 5 ಜ್ಞಾನೇಂದ್ರಿಯ ವಿಷಯ. ಈಗ 5 ಜ್ಞಾನೇಂದ್ರಿಯಗಳಲ್ಲಿ ಹೇಳ್ತಾರೆ. श्रोत्र शब्दों को सुने तिसको भी मैं जानता हूँ. शब्द ಕೇಳಿಸಾಕತ್ತು ಅಂದ್ರೂ ನಾನು ತಿಳಿತೀನಿ. न सुने तब तिसके सुनने का अभाव को भी मैं जानता हूँ. ತಿಳಿ ಶಬ್ದ ಒಟ್ಟ ಎಷ್ಟು ನಿಶಬ್ದ ಐತ್ರಿ ಇಲ್ಲಿ, ಒಟ್ಟು ಎಷ್ಟು ನಿಮ್ಮಂತ ಧ್ಯಾನ ಕೂತಲ್ಲಿ ಧ್ಯಾನದ ಇದು ಇರ್ತಾವಲ್ಲೋ ಅಲ್ಲಿ ಒಟ್ಟ ಒಂದು ಶಬ್ದಗಳು ಪ್ರಯೋಗನೆ ಮಾಡಂಗಿಲ್ಲ. ಅಲ್ಲಿ ಶಾಂತಿ ಒಟ್ಟ ನಿಶಬ್ದ ಇರ್ಬೇಕಲ್ಲಿ. ಅಲ್ಲಿ ಶಬ್ದದ ಅಭಾವ ಇರ್ತೈತಿ, ಅದನ್ನು ಗೊತ್ತಾಕೈತಿ. ಹೌದಲ್ಲ? ಜಾತ್ರೆಯಾಗ ಸಂತ್ಯಾಗ ಅದಕ್ಕಲ್ಲಿ ಯಾಕೆ ಮಾತ್ರ ಹೇಳಬೇಕು, ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಾಳೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಾಳೆ ಅಂತಯ್ಯ. ಕರೆಕ್ಟ್ ಇಲ್ಲ? ಸಂತೆ ಆಗಿದ್ದೇವೆ ಅಂದ್ರೆ ಶಬ್ದ ಬರೋದೆ, ಅಲ್ಲಿ ಶಬ್ದದ ಭಾವ. ಪರ್ವತದಾಗ ಹೋಗಿ ಕೂತಿದ್ರೆ ಶಬ್ದದ ಅಭಾವ, ಭಾವ ಗೊತ್ತಾಕೈತಿ, ಅಭಾವ ಗೊತ್ತಾಕೈತಿ. ಯಾತೆ ವಹ ಶ್ರೋತ್ರ ಮೈ ನಹಿ और ಮೇರಾ ನಹಿ. ಯೇ ಆಕಾಶ ಕಾ ಹೈ. ಆಕಾಶದ ಸತ್ವಗುಣದೈತಿ, ಆದ್ರಿಂದ ಶ್ರೋತ್ರ ನಾನು ಅಲ್ಲ ಮತ್ತಿದು ನಂದು ಅಲ್ಲ. ಮೈ ಇಸ್ಕಾ ಜಾನ್ಯ ಹಾರ ದೃಷ್ಟ ಘಟ ದೃಷ್ಟಕ್ಕೆ ನ್ಯಾಯ ಇಷ್ಟೇ ನ್ಯಾರ ಹೂ. ನಾನು ಇದನ್ನ ತಿಳಿತಕ್ಕಂಥವನು ಇದಕ್ಕಿಂತಲೂ ಬೇರೆಯಾಗಿದ್ದೇನೆ. ತ್ವಚ स्पर्शन को ग्रहण करे तिसको भी मैं जानता हूँ और ग्रहण न करे तब तिस ग्रहण करने का अभाव को भी मैं जानता हूँ. याती त्वचा मैं नहीं और मेरी नहीं, यह वायु की है. मैं इसका जान्यहार दृष्टा घಟ दृष्टा की न्याय इस्ते न्याರ हूँ. ಹೌದಲ್ಲ? ಸ್ಪರ್ಶ ಮಾಡೋದು ಗೊತ್ತಾಕೈತಿ. ಬೆನ್ನಾಗ ಸಣ್ಣ ಎಲ್ಲರ ಒಂದು ಇರಿ ಹೋಗಿತ್ತು ಅಥವಾ ಒಂದು ಹುಳ ಬಿದ್ದಿತ್ತು ಶರ್ಟ್ ಒಳಗಂದ್ರೆ ಗುರ್ತಾಕೈತೆ ಇಲ್ಲೋ, ಸ್ಪರ್ಶ ಆಕೈತೆ ಇಲ್ಲೋ. ಹಾಂ, ಏನು ಇಲ್ದಾಗೂ ಸ್ಪರ್ಶ ಆಕೈತಿ. ಏನು ಇಲ್ದಾಗ ಹೆಂಗೆ ಸ್ಪರ್ಶ ಆಕೈತ್ರಿ ಅಂತ ಕೇಳಿದ್ರೆ, ಪೇರ್ಲೆಸ್ ಅಟ್ಯಾಕ್ ಆಗಿರ್ತಲ್ಲ ಅರ್ಧಾಂಗಿ, ಅವ್ರಿಗೆ ಸ್ಪರ್ಶ ಜ್ಞಾನನೇ ಇರಂಗಿಲ್ಲ. ಬೇಕಾದಲ್ಲಿ ತುಚ್ಚಿ ನೋಡಿ ಅವ್ರಿಗೆ.
ಸ್ಪರ್ಶದ ಅಭಾವ ಇರ್ತೈತಿ. ಆ ಕಡೆ ಇದನ್ನೇ ಸೆನ್ಸಿಟಿವ್ನೇ ಕಳ್ಕೊಂಡ್ಬಿಟ್ಟಿರ್ತದೆ. ಆ ದೇಹದ ಭಾಗ, ಆ ದೇಹದ ಭಾಗ ಅದು ಸೆನ್ಸಿಟಿವ್ನೇ ಕಳ್ಕೊಂಡ್ ಬಿಟ್ಟಿರ್ತೈತಿ. ಪ್ರತಿಕ್ರಿಯೆ ನೀಡೋದನ್ನೇ ಬಿಟ್ಟಿರ್ತೈತಿ. ಅದರ ಅಭಾವ ಜ್ಞಾನ ಆಕೈತಿ. ಒಂದು ಕಡೆ ಆಕೈತಿ ಜ್ಞಾನ, ಒಂದು ಕಡೆ ಆಗೋದಿಲ್ಲ. ಲಕ್ವಾ ಪೇಷಂಟ್ ತೊಗೊಂಡ್ಬಿಡುದು ನೀವು. ಎರಡೂ ಭಾವ ಅಭಾವ ಒಂದು ಕಡೆ ಸಿಕ್ಬಿಡ್ತೈತಿ. ಅರ್ಧ ಶರೀರದೊಳಗೆ ಭಾವದ ಜ್ಞಾನ ಆಕೈತಿ, ಇನ್ನು ಅರ್ಧ ಶರೀರದೊಳಗೆ ಅಭಾವ ಜ್ಞಾನ ಆಕೈತಿ. ನೀರಾಗ ನಿಂತಂಥ ಮನುಷ್ಯ ನಡಮಟ ನೀರೊಳಗೆ ನಿಂತಾನ. ತಳಗ ತಂಪುದು ಅನುಭವ ಆಕೈತಿ, ಮ್ಯಾಲ ಬಿಸಿದು ಅನುಭವ ಆಕೈತಿ. ತಳಗ ತಂಪುದು ಜ್ಞಾನ ಆಕೈತಿ, ಭಾವದ ಜ್ಞಾನ ಆಕೈತಿ. ಮ್ಯಾಗ ತಂಪು ಇಲ್ಲದ ಅಭಾವ ಜ್ಞಾನವೂ ಆಕೈತಿ. ಆದ್ರಿಂದ ಇದನ್ನ ಆ ರೀತಿ ತ್ವಚ ಅಂದ್ಬಳಿಕ ಇದು ನಾನು ಅಲ್ಲ, ಇದು ನಂದು ಅಲ್ಲ, ವಾಯುದೈತಿ. ಇದು ವಾಯುವಿನ ಸತ್ವಗುಣದೈತಿ. चक्षु रूपं को देखे तिसको भी मैं जानता हूँ और न देखे तब तिसके देखने का अभाव को भी मैं जानता हूँ. याते ये चक्षु मैं नहीं और मेरा नहीं, यह तेज का है. मैं इसका जान्यहार दृष्टा घटा दृष्टा की नहीं इससे न्यारा हूँ. ಹೌದಲ್ಲೋ? ಓ ಇದು ಇರ್ತಾವಲ್ಲ ಮಶ್ರೂಮ್ ಅಂತಾರೆ, ನೆನ್ತ್ರಿ ನೆಲ್ದಾಗ ಛತ್ರಿಗೆ ಅಪ್ಲೆ ಆಗ್ತಾವಲ್ಲ, ಟೆಪಿಗೆ ಅಪ್ಲೆ ಮ್ಯಾಲೆ ಇರ್ತಾವಲ್ಲ. ಅವ್ರು ರಾತ್ರಿ ಮಾಡಿ ಮುಂಜಾನೆ ಏನಂದ್ರ ಅವು ತಿನ್ನಂಗಿಲ್ಲ, ಅವು ನಾಯಿ ಕೋಡಿ. ಈ ಹೊಸ ಮಶ್ರೂಮ್, ಮಶ್ರೂಮ್ ಅಂತ ಹೇಳತ್ತೀನಿ ನಾನು. ಮಶ್ರೂಮ್ ಅದು ಎದಕ್ಕೆ ಉಪಯೋಗಿ ಅಂದ್ರೆ ಕಿವಿಗೆ ಭಾಳ ಉಪಯೋಗ. ಅದು ಅದನ್ನ ಕೊಯ್ದು ನೋಡ್ರಿ ನೀವು, ಅದ್ರಾಗ ಕಿವಿ ಚಿತ್ರ ಇರ್ತೈತಿ. ಅದ್ರಾಗ ಏನಿರ್ತೈತಿ? ಕಿವಿ ಚಿತ್ರ ಇರ್ತೈತಿ. ಅದರಿಂದ ಏನಾಕೈತಿಯಪ್ಪ ಅಂದ್ರೆ ಕಿವಿಯ ಮತ್ತು ಕಿವಿಯದು ಏನಾಕೈತಪ್ಪ ಅಂದ್ರೆ ಸೆನ್ಸಿಟಿವ್ ಮತ್ತಷ್ಟು ಜಾಸ್ತಿ ಆಕೈತಿ ಅದನ್ನ ಸ್ವೀಕಾರ ಮಾಡೋದ್ರಿಂದ. ಪರಮಾತ್ಮ ಹಿಂಗದನಲ್ಲ, ದೇವರನ್ನುವ ಪ್ರಕೃತಿಗೆ ಅನುಗುಣವಾಗಿ ಮನುಷ್ಯರಿಗೆ ಏನು ಬೇಕು, ಯಾವುದಕ್ಕೆ ಏನು ಬೇಕು ಅನ್ನೋದು ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ಕೊಟ್ಟ ಬಿಟ್ಟ. ನಾವು ಪ್ರತಿ ವರ್ಷ ಯಾವುದು ಹೊಸ ಫಲ ಬರ್ತದೆ ಅದು ಒಂದು ಸಲ ತಿನ್ನಬೇಕ. ಇದು ನೇಮ ಐತಿ. ಅದು ನಮಗಾಗಿನೇ ಬಂದಿರೋದು, ಅದನ್ನು ಸ್ವೀಕರಿಸಬೇಕ. ನೀರ್ಲಹಣ್ಣು ಬಂದಾಗ ನೀರ್ಲಹಣ್ಣ, ಪೇರುಹಣ್ಣು ಅಂತೂ 24 ತಿಂಗಳು ಇರ್ತದೆ, 12 ತಿಂಗಳು ಇರ್ತದೆ ಬಿಡು. ಈಗ ಪೇರು ಹಣ್ಣ, ಬಾರೆ ಹಣ್ಣ, ಪ್ರತಿಯೊಂದು ಕೂಡ ಅವು ಶರೀರಕ್ಕೆ ಪೂರಕವಾದಂಥ ವಸ್ತುಗಳನ್ನ ಅದಾವು. ಹೀಗಾಗಿ ಶ್ರೋತ್ರ ತಿಳಿದದ್ದು ತಿಳಿದೇ ಇರ್ದದ್ದು ಗೊತ್ತಾಕೈತಿ. ನೇತ್ರ ಯಾಕೋ ಈಗ ಕಣ್ಣು ಮಂಜಾಗ್ಯಾವ, ಕಣ್ಣ ಕಾಣಲಾಗ್ಯಾವ. ಒಬ್ಬೊಬ್ಬರಿಗೆ ಕಣ್ಣು ಡಾಕ್ಟರ್ ಅಂತ ಹೋದತ್ತ ಒಬ್ಬ, ಸರಿ ಯಾಕೋ ಕಣ್ಣು ಮಂಜ ಕಾಣಾಕತ್ತಾವ್ರಿ ಅಂದತ್. ಏನು ಸನಿದ ಮಂಜ ಕಾಣಾಕತ್ತಾವೋ, ಏನು ದೂರದಿಂದ ಮಂಜ ಕಾಣಾಕತ್ತಾವ ಅಂತ ಡಾಕ್ಟರ್ ಕೇಳಬೇಕಲ್ಲ. ಮತ್ತೆ ಅಂದ್ರೆ ದೂರದೃಷ್ಟಿ ಆಯ್ತು, ದೂರದೃಷ್ಟಿ ದೋಷ ಆಯ್ತು, ಏನ ಸಮೀಪ ದೃಷ್ಟಿ ದೋಷ ಆಯ್ತು ಅನ್ನೋದು ಕಂಡು ಹಿಡಿಬೇಕನ್ನವ. ಇಲ್ರಿ ಒಟ್ಟ ನನಗೆ ದೂರಿಂದ ಏನೂ ಕಾಣಲಾಗೈತಿ, ಸಮೀಪದಿಂದ ಸ್ಪಷ್ಟವಾಗಿ ಕಾಣ್ತೈತಿ, ದೂರಿಂದ ಕಾಣಲಾಗೈತಿ ಅನ್ನೋ. ಮತ್ತು ನಾ ಯಾರು ನಿನಗೆ ಗೊತ್ತಾಗತ್ತದೇನು ಅಂದ. ನೀವು ಡಾಕ್ಟ್ರ್ ಇದ್ದೀರಿ ಅನ್ನೋ. ಕಾಣ್ತಾವ ಕಣ್ಣು, ಮನಸ್ಸಿನಾಗ ಕಣ್ಣ ಕಾಣ್ತಾವ. ಇದೆಲ್ಲ ಏನು ಅಂತ ಕೇಳ್ದ. ಇದೆಲ್ಲ ನಿಮ್ಗೆ ಕೋಣೆಗಳು ರೀ, ಕೊಠಡಿಗಳು ಅನ್ನೋ. ದೂರಿಂದ ಕಾಣಂಗಿಲ್ಲ ಹೇಳ್ತಾರೆ, ಮತ್ತೆ ಬರೋದು ಕಾಣಕತ್ತೈತಿ ಅನ್ನೋ. ಆ ಡಾಕ್ಟ್ರನು ಅರುಚಿತ್ತದು. ಅಲ್ಲಿ ಮ್ಯಾಗ ಬೆಳ್ಳಗೊಂದು ಗುಂಡು ಕಾಣಕತ್ತಲ್ಲ, ಅದು ಏನು ಅಂತ ಕೇಳ್ದ. ಅದು ಚಂದ್ರಾಂಬ್ರಿ ಸರ್ ಅಂದವ. ಅದ್ರ ಮಗಲಾಗ ಸಣ್ಣ ಇಟಿಟ್ ಮಿಣಕ್ ಮಾಡಕತ್ತಲ್ಲ, ಅವು ಏನು ಅಂತ ಕೇಳ್ದ. ಅವು ಚುಕ್ಕಿಗಳ್ರಿ ಅನ್ನೋ. ಮತ್ತೆ ಇನ್ನ ಎರಡು ದೂರ ನೋಡ್ಬೇಕಂತ ಮಾಡಿದೆಪ್ಪ ಅಂತ ಕೇಳ್ದವ. ಅಲ್ಲ ಅಷ್ಟು ದೂರದ ಚಂದ್ರಾಮೂ ಕಾಣಕತ್ತೈತಿ, ಅಷ್ಟು ಸಣ್ಣ ನಕ್ಷತ್ರಗಳು ನಿನಗೆ ಕಾಣಕತ್ತಾವ. ಮತ್ತಿನ ಎಲ್ಲಿ ಆಕಾಶದ ಒಳಗಿನ ಸ್ವರ್ಗಕ್ಕೂ ನೋಡ್ಬೇಕಂತ ಮಾಡಿದೆ ಏನಂತ ಕೇಳ್ದವ. ಅದನ್ನು ಕಣ್ಣಿಗೆ ಪ್ರತಿಯೊಂದು ದೇಹಕ್ಕೂ ಒಂದೊಂದು ಪಾಠಗಳಿಗೂ ವ್ಯಾಯಾಮಗಳದಾವ. ಹೌದಲ್ಲ? ಅದು ಕಣ್ಣಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಲಾಜಿಕ್, ಅದಕ್ಕೆ ಮತ್ತಿಷ್ಟು ಅದರ ಉತ್ತೇಜ ಹೆಚ್ಚಾಗಬೇಕಾಗಿತ್ತು, ದೃಷ್ಟಿ ದೋಷ ನಿವೃತ್ತಿಯಾಗಿ ಜಾಸ್ತಿ ಆಗ್ಬೇಕಾಗಿತ್ತಪ್ಪ ಅಂದ್ರೆ ತರಕಾರಿಗಳನ್ನ ಸ್ವೀಕಾರ ಮಾಡಬೇಕು ಅಂತ ಒಂದು ಹೇಳ್ತಾರೆ. ಅದಕ್ಕೊಂದು ಎಕ್ಸರ್ಸೈಸ್ ಕೊಡ್ತಾರೆ ನೇತ್ರಕ್ಕೆ ಅವರು. ಇವೆರಡು ಎಕ್ಸರ್ಸೈಸ್ ಕೊಡ್ತಾರೆ ಅವ್ರು. ಹಿಂಗೆ ಆ ಬಟ್ಟಿಗೆ ನೋಡೋದು, ಈ ಬಟ್ಟಿಗೆ ನೋಡೋದು, ಈ ಬಟ್ಟಿಗೆ ನೋಡೋದು, ಈ ಬಟ್ಟಿಗೆ ನೋಡೋದು. ಡೈಲಿ 5 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ 1 ತಿಂಗಳಲ್ಲಿ ದೃಷ್ಟಿ ಹೋಗೇ ಬಿಡ್ತೈತಿ. ದೃಷ್ಟಿ ಹೋಗೈತತ್ ಮತ್ತೆ ಹಂಗೆ ಬಿಡ್ತೈತಿ, ದೃಷ್ಟಿ ದೋಷ ಹೋಗೈತಿ. ಇದು ನೇತ್ರಕ್ಕೆ ಕೊಟ್ಟಂತ ಎಕ್ಸರ್ಸೈಸ್. ಕೆಳಗಿನ ಬಟ್ಟಕ್ಕೂ ನೋಡ್ಬೇಕು, ಮ್ಯಾಗಿನ ಬಟ್ಟಕ್ಕೂ ನೋಡ್ಬೇಕು, ಮತ್ತೆ ತಳಗೆ ನೋಡ್ಬೇಕು, ಮತ್ತೆ ಮ್ಯಾಗ ನೋಡ್ಬೇಕು, ಮತ್ತೆ ತಳಗೆ ನೋಡ್ಬೇಕು, ಮತ್ತೆ ಮ್ಯಾಗ ನೋಡ್ಬೇಕು. ಎಲ್ಲಾನು ಗೊತ್ತಿರಲಿ ಅಂತ ಹೇಳ್ಬೋದು. जिह्वा न्यालिगे, रस का स्वाद लेवे तिसको भी मैं जानता हूँ और स्वाद न लेवे तब तिस स्वाद लेने के अभाव को भी मैं जानता हूँ. याते जिह्वा मैं नहीं और मेरी नहीं,
ये जल की है, मैं इसका जान्ಯಹಾರ ದೃಷ್ಟ ಘಟ ದೃಷ್ಟಕ್ಕೆ ನ್ಯಾಯ ಇಷ್ಟೇ ನೇರ ಹ್ಞೂ ಹೌದಲ್ಲ. ಜ್ವರ ಬಂದಾಗ ಏನು ತಿಂದರೂ ಸಪ್ಪಗ ಹತ್ತೈತಿ, ಅದು ಸೆನ್ಸಿಟಿವ್ನೇ ಕಳ್ಕೊಂಡ್ಬಿಟ್ಟಿರ್ತೈತಿ, ನ್ಯಾಲಿಗೆ ಸ್ವಾದ ಬರೋದಿಲ್ಲ ಹೌದಲ್ಲ. ನ್ಯಾಲಿಗೆಗೆ ಸ್ವಾದ ಬರೋದು ಗೊತ್ತಾಕೈತಿ, ಸ್ವಾದ ಬರದೇ ಇದ್ದದ್ದು ಗೊತ್ತಾಕೈತಿ. ಅಂದ್ರೆ ಭಾವದ ಜ್ಞಾನವೂ ಆಕೈತಿ, ಅಭಾವ ಜ್ಞಾನವೂ ಆಕೈತಿ ಹೌದಲ್ಲ. ಈ ಭಾವ ಅಭಾವ ಎರಡೂ ನಾ ತಿಳಿತೀನಿ ಅಂದ ಬಳಕ, ಈ ಭಾವ ಅಭಾವ ನಾ ಎರಡೂ ತಿಳಿತೀನಿ ಅಂದ ಬಳಕ ಇದು ನಾನು ಅಲ್ಲ, ಇದು ನಂದು ಅಲ್ಲ. ನಾನು ಯಾಕಲ್ಲ ತಿಳಿತೀನಿ, ನಂದು ಯಾಕಲ್ಲ, ಇದು ನೀರಿನಿಂದ ಜಲದ ಸತ್ವಗುಣದಿಂದ ಉತ್ಪತ್ತಿ ಆಗೈತಿ. ಹೀಗಾಗಿ ನಾನು ಘಟದೃಷ್ಟ ಘಟಾದ್ಭಿನ್ನತೆ ಜೀವೇಂದ್ರಿಯಕ್ಕಿಂತಲೂ ಬ್ಯಾರೇ ಇದ್ದೀನಿ ಅಂತ ಹೇಳಿದ್ರು ಅವರು. ग्रहण, गंध का ग्रहण करे तिसको भी मैं जानता हूँ, और न ग्रहण करे तब तिस ग्रहण करने का अभावों को भी मैं जानता हूँ. याते ये ग्रहण मैं नहीं और मेरी नहीं, ये पृथ्वी का है. मैं इसका जान्ಯಹಾರ ದೃಷ್ಟ ಘಟ ದೃಷ್ಟಕ್ಕೆ ನ್ಯಾಯ ಇಷ್ಟೇ ನೇರ ಹ್ಞೂ. ಗ್ರಹಣ ಗಂಧವನ್ನ ಗ್ರಹಣ ಮಾಡೋದು ಗೊತ್ತಾಕೈತಿ ಹೌದಲ್ಲ. ನಗಡಿ ಬಂದಾಗ ಯಾವ ವಾಸು ಬರಂಗೇ ಇಲ್ಲ ಇವನಿಗೆ. ಮೂಗ ಇದು ಎಷ್ಟು ಚಂದ ವಾಸ ಬರಾಕತೈತಿ ನೋಡು ಅಥವಾ ಅಂದ್ರೆ ನನಗೇನು ಬಂದಿಲ್ಲಪ್ಪ ಅಂದ್ರೆ ನಿನ್ನ ಮೂಗನ ಏನು ಹುಳನ ಎಸತ್ತವ ಅಂತಾರ ಅಂತಾರಲ್ಲೋ. ಇಬ್ರು ಅಕ್ಕ ತಂಗಿಯರು ಏನು ಮಾಡ್ತಾರೆ ಅಂದ್ರೆ ದಿನ ಹಳ್ಳಿಗೆ ಹೋಗಿ ಮೀನುಗಳನ್ನು ಮಾರಾಟ ಮಾಡ್ಕೊಂಡ್ಬರ್ತಾರೆ. ಗಂಡಗಳು ಹೊಳಿಯೊಳಗೆ ಬಲೆಯನ್ನು ಹಾಕಿ ಮೀನನ್ನು ಹಿಡಿದು ಕೊಡ್ತಿದ್ರು, ಅವ್ರ ಪತ್ನಿಗಳು ಹೋಗಿ ಊರಲ್ಲೆಲ್ಲ ಮಾರ್ಕೊಂಡ್ಬರ್ತಿದ್ರು. ಒಂದು ದಿವಸ ಏನಾಗಿತ್ತು ಅಂದ್ರೆ ಅವ್ರು ಮಾರುವಂಥ ಊರಲ್ಲಿ ಅಷ್ಟೊಂದು ಮಾರಲಿಲ್ಲವು, ಕಡಿಮೆ ಪ್ರಮಾಣದಾಗ ಮಾರ್ದು. ಮರುದಿವ್ಸ ಅಂದ್ರೆ ಹೊಲಸಾಗ್ತಾವೆ, ನಾರ್ತಾವೆ, ಕೆಡ್ತಾವ. ಅದು ತಿಳ್ಕೊಂಡು ಏನು ಮಾಡಿದ್ರು, ಪರಸ್ಥಳಕ್ಕೆ ಹೋದರು, ಬೇರೆ ಮುಂದಿನ ಊರಿಗೆ ಹೋದರು. ಅಲ್ಲಿ ಮಾರ್ಕೊಂಡು ವಾಪಸ್ ಬರಬೇಕಾದ್ರೆ ಸಾಯಂಕಾಲ 6ರಿಂದ 6:30 ಆಯ್ತು. ಆ ಇದ್ದ ಊರನ್ನು ದಾಟಿ ಇನ್ನೊಂದು ಊರನ್ನು ಬರ್ಬೇಕು ಅವರು. ಹೀಗಾಗಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಆ ಊರ ದಾಟಬೇಕು ಅನ್ನೋದ್ರಾಗ ಧಾರಾಕಾರ ಮಳೆ ಗಾಳಿ ಅಪರಂಪಾರ ಪ್ರಾರಂಭ ಆಯ್ತು. ಆ ಊರು ದಾಟಿ ತಮ್ಮ ಊರಿಗೆ ಬರ್ಬೇಕಾಗಿತ್ತು, ನಡವರ್ಕ್ ಹಳ್ಳ ಒಂದಿತ್ತು. ಹೀಗಾಗಿ ಬಹಳಷ್ಟು ಮಳೆ ಬರೋದ್ರಿಂದ, ಲೈಟ್ ಎಲ್ಲ ತೆಗೆಯೋದ್ರಿಂದ, ಬಿರುಗಾಳಿ ಬೀಸೋದ್ರಿಂದ ಏನಾಯ್ತು ಅಂತ ಕೇಳಿದ್ರೆ ಅವ್ರು ಭಯಗೊಂಡು, ನಮಗಂತೂ ಏನು ಮನೆಗೆ ಹೋಗೋಕ್ಕಾಗಂಗಿಲ್ಲ ಇಂಥ ಗಾಳಾಗ ಇಂಥ ಮಳೆಯಾಗ, ಹಳ್ಳಂತರೂ ಫುಲ್ ಬಂದಿರ್ತೈತಿ, ಹಳ್ಳದ ವೇಗ ಜಾಸ್ತಿ ಇರ್ತೈತಿ, ಹ್ಯಾಂಗೆ ಮಾಡೋದು ತಿಳ್ಕೊಂಡು ಇವತ್ತು ಇಲ್ಲೇ ರಾತ್ರಿ ಮಂಡಿ ಇದ್ದು ಮುಂಜಾನೆ ಹೋದ್ರಾತು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂದ್ರೆ ಅವರು ಊರು ಹೊರಗೆ ಒಂದು ಮನೆಗೆ ಬಂದರು. ಊರು ಹೊರ ಒಂದು ಮನೆಗೆ ಬಂದು ಬಾಕ್ಲ ಬಡಿತಾರೆ, ಬಾಕ್ಲ ತೆಗಿತಾನವ. ಯಾರು ಅಂತ ಕೇಳ್ತಾರೆ, ನಾವು ಇಂತಿಂಥ ಊರ್ದವರು ಹಿಂಗೆ ವ್ಯಾಪಾರ ಮಾಡಕ್ಕೆ ಬಂದಿದ್ದೀವಿ, ರಾತ್ರಿ ಆಗೈತಿ, ಹೋಗಾಕಂತರೂ ಸಾಧ್ಯ ಇಲ್ಲ, ನಮ್ಗೆ ಇಲ್ಲೇ ಒಂದು ತಟ್ಟು ಕೊಟ್ರಂದ್ರೆ ಇಲ್ಲೇ ಅಂಗಳದಾಗ ಚೌಣ್ಯಾಗ ಮುಕ್ಕೊಂಡು ಮುಂಜಾನೆ ಅದು ಹೋಗ್ತೀವಿ ಅಂದರು. ನೋಡುವ ಮಳೆ ಭಾಳ ಬರಾಕತ್ತೈತಿ, ಥಂಡಿ ಹತ್ತೈತಿ, ಆರಾಮ್ ತಪ್ತೈತಿ, ಇಲ್ಲೇನು ಹೊರಗಡೆ ಮುಕ್ಕೊಳಕ್ಕೆ ಹೋಗ್ಬೇಡ್ರಿ, ನಾ ಹೂವಿನ ವ್ಯಾಪಾರ ಮಾಡ್ತೀನಿ. ನಾನು ಮಾಡ್ತೀನಿ, ಹೂವಿನ ವ್ಯಾಪಾರ ಮಾಡ್ತೀನಿ, ನನ್ನಲ್ಲಿ ಅಂಗಡಿ ಐತಿ, ಆ ಅಂಗಡಿ ಕೀಲಿ ತೆಗೆದು ಕೊಡ್ತೀನಿ, ಅಲ್ಲಿ ಮುಕ್ಕೋರಿ ಅಂದರು. ಇಬ್ಬರು ಮುಕ್ಕೊಂಡ್ರು. ರಾತ್ರಿ 11 ಆತು, 12 ಆತು, 1 ಗಂಟೆ ಆತು. ಅಕ್ಕ ತಂಗಿಗೆ ನೋಡ್ತಾಳೆ, ಆಕಿನೂ ಕಣ್ಣು ತೆರೆದಂಗೆ ಅದಾವ. ತಂಗಿ ಅಕ್ಕಗೆ ನೋಡ್ತಾಳೆ, ಆಕಿನ ಕಣ್ಣು ತೆರೆದವ, ಅಕ್ಕನ ಕಣ್ಣು ತೆರೆದಂಗೆ ಅದಾವ, ತಂಗಿ ಕಣ್ಣು ತೆರೆದಂಗೆ ಅದಾವ. ಇಬ್ರು ಈ ನಿದ್ದೆನೇ ಹತ್ತಿಲ್ಲ. ತಂಗಿ ಅಕ್ಕ ಕೇಳ್ತಾಳೆ, ಯಾಕ ಇಟ್ಟು ರಾತ್ರಿ ಆಗೈತಿ, ನಾ ನಿದ್ದೆ ಬಂದೇನೇನು? ನನಗೂ ಬಂದಿಲ್ಲವ, ನನಗೆ ಬಂದಿಲ್ಲವ ನಿದ್ದೆ ಅಂದ್ರೆ. ನನಗೂ ಬಂದಿಲ್ಲ, ಯಾಕ ಅಂತ ತಂಗಿ ಅಕ್ಕ ಕೇಳ್ತಾಳೆ. ಯಾಕ ಅಂತ ಕೇಳಿದ್ರೆ, ಈ ಕೋಲ್ಯಾಗ ಭಾಳ ಹೊಲಸು ನಾರಾಕತೈತಿ, ಈ ರೂಮಿನೊಳಗೆ ಭಾಳ ಹೊಲಸು ಅಂದ್ರೆ ಹೊಲಸು ನಾರಾಕತೈತಿ, ನನಗೆ ಒಟ್ಟ ನಿದ್ದೆನೇ ಹತ್ತಲಾಗ್ಯದ ಅಂದಳಕಿ. ನಿನಗೆ ಯಾಕೆ ಹತ್ತಲಾಗ್ಯದ? ನನಗೂ ನಿನಗೆ ಸೇಮ್ ಪ್ರಾಬ್ಲಮ್ ಅಂದಳಕಿ. ಆಸ್ ಇಟ್ ಈಸ್, ನಿನಗೆ ಹ್ಯಾಂಗೆ ಯಾವ ತ್ರಾಸದಿಂದ ನಿನಗೆ ನಿದ್ದೆ ಹತ್ತಲಾಗ್ಯದಲ್ಲೋ, ನನಗೂ ಅದ ವಾಸಿನಿಂದನೇ ನಿದ್ದೆ ಹತ್ತಲಾಗ್ಯದ ಅಂದಳು. ಮತ್ತಿನ್ನು ಬೆಳತಾನ ಹಂಗೆ ಎಚ್ಚರ ಕೂತೀವಿ ಅಂದ್ರೆ ಹಗಲಿ ನಿದ್ದೆ ಮಾಡೋದಾಕದ, ಮತ್ತಿನ್ನು ಹ್ಯಾಂಗೆ ಮಾಡೋದು ತಂಗಿ ಅಂತ ಅಕ್ಕ ಕೇಳಲು. ತಂಗಿ ಬದುಕಿದ್ರು ಉಪಾಯ ಹೇಳ್ದಳಕಿ. ಏನಿಲ್ಲಕ್ಕ, ಹಿಂಗೆ ಬೆಳತಾನ ನಾವು ಕೂತೀವಿ ಅಂದ್ರೆ ನಿದ್ದೆ ಹತ್ತಂಗಿಲ್ಲ, ಒಂದು ಕೆಲಸ ಮಾಡೋಣ ಅಂದ್ರಕಿ. ಏನಂದ್ರೆ ನಮ್ಮ ಬುಟ್ಟ್ಯಾಗ ಮೀನಿನ ಮ್ಯಾಗ ಮುಚ್ಚಿದ ಅರ್ಬಿ ಅದಾವ, ಆ ಅರ್ಬಿ ಮೂಗಿ ಸುತ್ಕೊಂಡು ಮಕ್ಕಳು ನಿದ್ದೆ ಚಲೋ ಹತ್ತೈತಿ. ಆ ಅರ್ಬಿ ಏನು ಮಾಡೋನು, ಮೂಗಿಗೆ ಸುತ್ಕೊಂಡು ಮಕ್ಕೊಂಡಿ ಅಂದ್ರೆ ನಿದ್ದೆ ಹತ್ತೈತಿ. ಅವ್ರಿಗೆ ಯಾವಾಗ ವಾಸ ಹೊಲಸು ಅನಿಸ್ತು? ಹೂವಿನ ವಾಸ ಹೊಲಸು ಅನಿಸ್ತವ್ರಿಗೆ. ಎದ್ರ ವಾಸ ಚಂದ ಅನ್ನಿಸ್ತು ನೋಡಿ, ಹಂಗೈತಿ ಮನಸ್ಥಿತಿ. ಅದ ಅಲ್ಲಿ ಆ ಹೂವಿನ ವ್ಯಾಪಾರ ಮಾಡೋನು ಯಾರು ರೂಮ್ನಾಗ ತಂದು ಬಿಡು, ಅವನಿಗೇನಾಕೈತಿ, ಅವನಿಗೆ ಹೂವಿನ ವಾಸ ಚಲೋ ಅನಿಸ್ತೈತಿ. ಆ ಬಟ್ಟೆ ವಾಸ ಇವ್ರಿಗೆ ಹೊರಗೆ ಹಾಕ್ತಾನ, ಇವ್ರು ಮೀನು ಮಾರೋರು ಅನ್ನೋದು ಗೊತ್ತಾದ್ರೆ ಹಿಂಗಿರ್ತೈತಿ. ಅಂದ್ರೆ ಭಾವದ ಜ್ಞಾನವೂ ಆಕೈತಿ, ಆ ಭಾವಜ್ಞಾನವೂ ಆಗ್ತೈತಿ. ಆದ್ದರಿಂದ ಇದು ನಾನು ಅಲ್ಲ, ಇದು ನಮ್ದು ಅಲ್ಲ, ಇದು ಪೃಥ್ವಿಯ
ಸತ್ವಗುಣದಿಂದ ಉತ್ಪತ್ತಿಯಾಗೈತಿ ಅಂತ ತಿಳ್ಕೊಬೇಕು. ಪಾಂಚ ಕರ್ಮೇಂದ್ರಿಯ ವಿಷಯ, 5 ಕರ್ಮೇಂದ್ರಿಯಗಳಲ್ಲಿ ಹೇಳ್ತಾರೆ. ವಾಕ್, ವಾಕ್ ಅಂದ್ರೆ ಮಾತು, ವಾಚ. वाक बोले तिसको भी मैं जानता हूँ और न बोले तब तिसके अभावों को भी मैं जानता हूँ. या ते वाक मैं नहीं और मेरी नहीं, यह आकाश की है. मैं इसका जान्य हारा दृष्टा घट दृष्टा की नहीं इस्ते ನೇರ हूँ. ಮಾತಾಡೋದು ಗೊತ್ತಾಕೈತಿ, ಮಾತಾಡದೆ ಇರೋದೇ ಗೊತ್ತಾಕೈತಿ. ಮಾತಾಡು ಎಷ್ಟು ನಿನಗೆ ಹೇಳ್ಬೇಕು ಅಂತ ಕೇಳಿದ್ರೆ ನನಗೆ ಮಾಡ್ತಾನೆ, ಅದ್ರ ಅಭಾವ ಜ್ಞಾನ ಆಕೈತಿ. ಹೌದಲ್ಲ? ನನಗೆ ಮಾತಾಡೋದು ಹೇಳಕ್ಕೆ ಹೋಗ್ಬೇಡ್ರಿ, ನಾವು ಮಾತು ಚಾಲೋ ಮಾಡಿದ್ರೆ ನೀವು ಕಿವಿ ಮುಸ್ಕೋತೀರಿ, ಒಡವಡಿರ್ತಾರೆ ಒಬ್ಬೊಬ್ರು. ಹೌದಲ್ಲ? ಭಾವ ಅಭಾವ ಎರಡೂ ಜ್ಞಾನ ಆಕೈತಿ. ಹೌದಲ್ಲ? ಮಾತು ಎಲ್ಲರಿಗೂ ಗೊತ್ತಾಕೈತಿ. ಆದ್ರೆ ಮಾತು ಹೆಂಗಿರ್ಬೇಕಂದ್ರೆ ಹೆಂಗಿರ್ಬೇಕು? ಮಾತಿನೊಳಗೆ ಮಾತಿರಬೇಕು, ಮಾತಿನೊಳಗೆ ಭೀತಿರಬೇಕು, ಮಾತಿನೊಳಗೆ ರೀತಿ ಇರಬೇಕು. ಮಾತು ಹೆಂಗಿರ್ಬೇಕು ಅಂದ್ರೆ ಯಾರು ಹಂಗೂ ಇರಬಾರ್ದು. ಮಾತು ಹೆಂಗಿರ್ಬೇಕು? ಯಾರು ಹಂಗೂ ಇರಬಾರ್ದು, ಯಾರು ಹಂಗೂ ಇರಬಾರ್ದು, ಯಾರಂಗೂ ಇರಬಾರ್ದು. ಮಾತಿನಲ್ಲಿ ರೀತಿ, ಮಾತಿನಲ್ಲಿ ಭೀತಿ, ಮಾತಿನಲ್ಲಿ ಪ್ರೀತಿ ಇರಬೇಕು. ಹಿಂಗೆ ಮಾತಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಈ ಮಾತಾಡುವ ಭಾವ, ಮಾತಾಡದೆ ಇರತಕ್ಕಂಥ ಅಭಾವ ಎರಡನ್ನೂ ನಾನು ಅರಿತೀನಿ ಅಂದ ಬಳಕ ಇದು ನಾನು ಅಲ್ಲ, ಇದು ನಂದೂ ಅಲ್ಲ. ಇದು ಎದರದೈತಪ್ಪ ಅಂತ ಕೇಳಿದ್ರೆ ಆಕಾಶದ ರಜೋಗುಣದೈತಿ. ಪಾಣಿ, ಪಾಣಿ ಅಂದ್ರೆ ಹಸ್ತ. लेना देना करे तिसको भी मैं जानता हूँ और न करे तब तिसके अभावों को भी मैं जानता हूँ. याति ये मैं नहीं और मेरे नहीं, ये वायु के है. मैं इनका जान्य हाರ दृष्टा घಟ दृष्टा की नहीं इस्ते ನೇರ हूँ. ಹೌದಲ್ಲ? ಜಿಪುಣನ ಕೈ ಕೊಡಾಕ್ ಮುಂದಾಗಂಗಿಲ್ಲ, ಯಾಕೈತು? ನನ್ನ ಕೈನೇ ಮುಂದಾಗಂಗಿಲ್ಲ ಒಟ್ಟ. ಜಿಪುಣ ಒಟ್ಟ ಕೊಡಾಕ್ ಸಾಧ್ಯನೇ ಇಲ್ಲವ. ಅಲ್ಲಿ ಅಭಾವ ಜ್ಞಾನ ಆತು. ಒಬ್ಬ ಕರ್ಣನ ಅಂತವ ಯಾವಾಗಲೂ ಒಂದು ಕೈ ಮುಂದೆ, ಯಾರು ಏನು ಕೇಳಿದ್ರು ಕೊಡ್ತಾನೆ. ಹೌದು? ಹಸ್ತಗಳು ವ್ಯವಹಾರ ಮಾಡೋದು ನಮಗೆ ಗೊತ್ತಾಕೈತಿ, ವ್ಯವಹಾರ ಮಾಡದೇ ಇರೋದು ಗೊತ್ತಾಕೈತಿ. ಪೇರ್ಲೆಸ್ ಅಟ್ಯಾಕ್ ಆಗಿತ್ತಪ್ಪ ಅಂದ್ರೆ ಒಂದು ಕೈಯ ಒಂದು ಕಾಲು ಮ್ಯಾಲೆ ಹೇಳೋದೇ ಇಲ್ಲ. ಇವತ್ತಾಯ್ತು ಇಲ್ಲ. ಭಾವದ್ದು ಜ್ಞಾನ ಆಕೈತಿ, ಅಭಾವದ್ದು ಜ್ಞಾನ ಆಕೈತಿ. ಆದ್ದರಿಂದ ಈ ಕೈ ಅನ್ನೋದು ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ. ಇದು ಎದರದೈತಪ್ಪ ಅಂದ್ರೆ ವಾಯುವಿನ ರಜೋಗುಣದಿಂದ ಉತ್ಪತ್ತಿ ಆಗೈತಿ. ಪಾದ, ಚಲೆ ತಿಸ್ಕು ಬಿ ಮೈ ಜಾನ್ತಾ ಹೂँ और न चले तब तिसके अभाव को भी मैं जानता हूँ. ಯವನಾವಸ್ಥೆಯಲ್ಲಿ ಬೇಕಾದಷ್ಟು ತಿರುಗ್ತೀವಿ, ವೃದ್ಧಾವಸ್ಥೆಯಲ್ಲಿ ತಿರ್ಗಾಳಕ್ಕೆ ಆಕೈತಿ? ಆಗೋದಿಲ್ಲ. ಅವಾಗದ್ರ ಭಾಳ ತಿರುಗ್ತಿದ್ರಿ, ಈಗ ತಿರ್ಗಾಕಾಗಿಲ್ಲ ಅಂತಾನೆ. ಅವಾಗ ಭಾಳ ತಿರುಗ್ತಿದ್ದಂದ್ರೆ ಭಾವ, ಈ ಒಟ್ಟ ತಿರ್ಗಾಕಾಗಲ್ಲ ಅಂದ್ರೆ ಅಭಾವ. ಯಾತೆ ಪಾದ ಮೈ ನಹಿ ಅವ್ರ ಮೇರಿ ನಹಿ, ಏ ತೇಜ್ ಕೆ ಹೇ. ಇದು ನಾನು ಅಲ್ಲ, ಇದು ನಂದು ಅಲ್ಲ, ಇದು ತೇಜದ ರಜೋಗುಣದಿಂದ ಉತ್ಪತ್ತಿ ಆಗೈತಿ. ಮೈ ನಿಕೆ ಜಾನ್ಯ ಹಾರ ದೃಷ್ಟ ಘಟ ದೃಷ್ಟಾಕಿ ನ್ಯಾಯ ಇಷ್ಟೇ ನ್ಯಾರ ಹೂँ. ಇದನ್ನು ತಿಳಿಯುವ ನಾನು ಘಟದಂತೆ, ಘಟವನ್ನು ಅರಿಯುವಂತಾನೆ, ಘಟಕ್ಕಿಂತಲೂ ಬೆಂದಿದ್ದಂತೆ ನಾನು ಬೆಂದಿದ್ದೇನೆ. ಉಪಸ್ಥ, ರಸ ಅಂದ್ರೆ ಮೂತ್ರ ಅವರು ವೀರ್ಯಕ ತ್ಯಾಗ ಕರೆ ತಿಸ್ಕು ಬಿ ಮೈ ಜಾನ್ತಾ ಹೂँ. ಹೌದಲ್ಲ? ಹಳ್ಳಾಗಿರ್ತಾವ, ಆಗಿದ್ದಾಗ ಮೂತ್ರಗಳು ಸರಿಯಾಗಿ ಆಗೋದಿಲ್ಲ, ಅಕ್ಕವೋ ಆಗೋದಿಲ್ಲ. ತ್ಯಾಗ ನ ಕರೆ ತಪ್ ತಿಸ್ಕೆ ಅಭಾವ को भी मैं जानता हूँ. ಸರಿಯಾಗಿದ್ದದ್ದು ಜಾಸ್ತಿ ಯಾವ ನೀರು ಕುಡಿತಿರ್ತಾನ ಅವನಿಗೆ ಪ್ರಾಬ್ಲಮ್ನೇ ಇಲ್ಲ. ಯಾರು ಜಾಸ್ತಿ ನೀರು ಕುಡಿಯೋದಿಲ್ಲ ಅವ್ರಿಗೇನಾಗ್ತೈತಿ? ಕಾಲ್ಮಡಿ ತ್ರಾಸ ಆಗ್ತೈತಿ, ಕಾಲ್ಮಡಿ ತ್ರಾಸ ಆಗ್ತೈತಿ. ತ್ರಾಸ ಇದ್ದದ್ದು ಗೊತ್ತಾಕೈತಿ, ತ್ರಾಸ ಇಲ್ಲದೆ ಇದ್ದದ್ದು ಗೊತ್ತಾಕೈತಿ, ಅದು ನಮಗ ಗೊತ್ತಾಕೈತಿ. ಹೌದಲ್ಲ? ಯಾತೆ ಉಪಸ್ಥ ಮೈ ನಹಿ ಅವ್ರ ಮೇರಾ ನಹಿ, ಏ ಜಲ ಕಾ ಹೇ. ಮೂತ್ರೇಂದ್ರಿಯವು ಇದು ಜಲದ ರಜೋಗುಣದಾಗಿರುತ್ತದೆ. ಮೈ ಇಸ್ಕಾ ಜಾನ್ಯ ಹಾರ ದೃಷ್ಟ ಘಟ ದೃಷ್ಟಾಕಿ ನ್ಯಾಯ ಇಷ್ಟೇ ನ್ಯಾರ ಹೂँ. ನಾನು ಇದನ್ನು ಅರಿಯುವಂಥವನು ಇದಕ್ಕಿಂತಲೂ ಬೇರೆನೇ ಆಗಿದ್ದೇನೆ. ಗುದ ಮಲಕ ತ್ಯಾಗ ಕರೆ ತಬ್ ತಿಸ್ಕು ಬಿ ಮೈ ಜಾನ್ತಾ ಹೂँ, ತ್ಯಾಗ ನ ಕರೆ ತಬ್ ತಿಸ್ಕೆ ಅಭಾವೋं को भी मैं जानता हूँ. याते गुदा मैं नहीं और मेरा नहीं, ये पृथ्वी का है. मैं इसका जाने हारा दृष्टा घಟ दृष्टा की ನ್ಯಾಯ ಇಷ್ಟೇ ನ್ಯಾರ ಹೂँ. ಹೌದಲ್ಲ? ಮೂಲವಾದಿ ಅಂತ ಮುಂತಾದ ರೋಗಗಳಿದ್ವು ಅಂದ್ರೆ ಮಲ ತ್ಯಾಗ ಭಾಳ ತ್ರಾಸ ಆಗ್ತಿರ್ತದೆ ಕೆಲವರಿಗೆ ತ್ರಾಸ ಆಗಂಗಿಲ್ಲ. ಸರಿಯಾಗಿ ದಷ್ಟಪುಷ್ಟ ಇದ್ದ, ಹೆಲ್ದಿ ಆಗಿದ್ದ, ಭಾಳ ತಂಪಿದ್ದ ಅಂದ್ರೆ ಅವ್ನಿಗೆ ಯಾವ ತೊಂದರೆನೂ ಇರಂಗಿಲ್ಲ. ಹೀಟ್ ಇದ್ದವರಿಗೆ ಮೂಲವಾದಿ ಆಗ್ತೈತಿ. ಹೀಗಾಗಿ ಸರಿಯಾಗಿ ನಮ್ಗೆ ಮೋಷನ್ ಆಗ್ತಿತ್ತು ಅನ್ನೋದು ಗೊತ್ತಾಕೈತಿ, ಮೋಷನ್ ಆಗದೇ ಇರೋದು ನಮಗೆ ಗೊತ್ತಾಕೈತಿ. ಹೀಗಾಗಿ ಭಾವ ಅಭಾವ ಎರಡೂ ನಾ ತಿಳಿತೀನಿ ಅಂದ ಬಳಕೆ ಇದು ನಾನಲ್ಲ, ಇದು ಪೃಥ್ವಿಯ ರಜೋಗುಣದೈತಿ ಅಂತ ತಿಳ್ಕೋಬೇಕು. ಇನ್ನು ಪ್ರಾಣ ಮತ್ತು ಅಂತಃಕರಣದಲ್ಲಿ ಹೇಳ್ತಾರೆ. ಪ್ರಾಣ ಅವರ ಅಂತಃಕರಣ ವಿಷಯ. ಪಾಂಚ ಪ್ರಾಣ
क्रिया करे तिसको भी मैं जानता हूँ और क्रिया न करे तब क्रिया के अभाव को भी मैं जानता हूँ। याते ये प्राणमय नहीं और मेरा नहीं, ये मिले हुए पंच महाभूतन के है। मैं इनका जान्यहाರ ದೃಷ್ಟ ಘಟ ದೃಷ್ಟಕ್ಕೆ ನ್ಯಾಯಿ ಇಂತೆ ನ್ಯಾರ ಹೂँ. ಈ ಪ್ರಾಣಗಳು ನಾನೂ ಅಲ್ಲ ಮತ್ತು ಇವು ನನ್ನೂ ಅಲ್ಲ, ಎಲ್ಲ ಭೂತಗಳು ಕೂಡಿ ಅವುಗಳ ರಜೋಗುಣದಿಂದ ಪ್ರಾಣದ ಉತ್ಪತ್ತಿ ಆಗೈತಿ. ಈ ಶ್ವಾಸ ಪ್ರಾಣ ಏನೈತಲ್ಲ, ಇದು ಸರಿಯಾಗಿ ಕ್ರಿಯೆ ಮಾಡೋದು ಗೊತ್ತಾಕೈತಿ, ಕ್ರಿಯೆ ಮಾಡದೇ ಇದ್ದದ್ದು ಗೊತ್ತಾಕೈತಿ. ಕೆಲವೊಬ್ಬರಿಗೆ ಶ್ವಾಸದ್ದು ತೊಂದರೆ ಇರ್ತೈತಿ. ಅಸ್ತಮಾ ಇದ್ದವ್ರಿಗೆ ಸರಿಯಾಗಿ ಪ್ರತಿಕ್ರಿಯೆ ಆಗೋದಿಲ್ಲ. ಅದನ್ನು ಬಿಡ್ರಿ. ಮಿಲಿಟ್ರಿ ಒಳಗೆ ಬರ್ಪಿನ ಪ್ರದೇಶಗಳಲ್ಲಿ ಅಲ್ಲಿ ಏನಾಕೈತಿ, ಆಕ್ಸಿಜನ್ ಕೊರತೆ ಇರ್ತೈತಿ. ಪ್ರಾಣ ಅಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ. ಸಫಿಷಿಯೆಂಟ್ ಆಗಿ ಅವನಿಗೆ ಗಾಳಿ ಸಿಗೋದಿಲ್ಲ. ಅವ್ರು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಕರುಪ್ರ ಮತ್ತು ಅರ್ಕ, ಎಲಿಯೊಳಗೆ ತಿನ್ನೋ ಅರ್ಕ ಮತ್ತು ಕರ್ಪೂರ ಎರಡೂ ಮಿಕ್ಸ್ ಮಾಡಿ ಒಂದು ಡಬ್ಬೆ ಹಾಕಿಟ್ಟಿರ್ತಾರೆ ಅವರು. ಯಾವಾಗ ಶ್ವಾಸದ ತೊಂದರೆ ಹಾಕಿರ್ತೈತಿ ಅದನ್ನು ಮುಚ್ಚಿ ವಾಸ ಜಾಗ್ತಾರೆ, ರಿಲೀಫ್ ಸಿಗ್ತಿರ್ತೈತಿ. ಗೊತ್ತಾತ? ಹೀಗಾಗಿ ಗಿಡ ತಳಗೆ ಮುಕ್ಕೋಬಾರ್ದು ಅಂತ ಹೇಳ್ತಿರ್ತಾರೆ. ಯಾಕೆ ಗಿಡ ತಳಗೆ ಮುಕ್ಕೋಬಾರ್ದು ಅಂದ್ರೆ ಎಲ್ಲ ಗಿಡಗಳು ಏನು ಮಾಡ್ತಾವಪ್ಪ ಅಂದ್ರೆ ಹಗಲಿ ಸಮಯದಲ್ಲಿ ಆಮ್ಲಜನಕವನ್ನು ನೀಡ್ತಾವೆ. ರಾತ್ರಿ ಮಾಡಿ ಏನು ಮಾಡ್ತಾವ? ಇಂಗಾಲದ ಡೈಆಕ್ಸೈಡ್ ಬಿಡ್ತಾವ. ಹೌದಾ? ಈ ಮೊದಲೇ ಉಶ್ವಾಸದ ತೊಂದರೆ ಇರ್ತೈತಿ ಇವನಿಗೆ. ಇವಾಗ ಹೋಗಿ ಗಿಡ ತಳಗೆ ಮುಕ್ಕೊಂಡಪ್ಪ ಅಂದ್ರೆ ಇವನಿಗೆ ಏನು ಬೇಕಾಗಿರ್ತದ? ಆಮ್ಲಜನಕ ಬೇಕಾಗಿರ್ತದೆ. ಆ ಗಿಡ ಏನು ಕೊಡ್ತಿರ್ತದ? ಪೈಸನ್ ಕೊಡ್ತಿರ್ತದೆ. ಇವನಿಗೆ ಬೇಡಾದದ್ದು ಕೊಡ್ತಿರ್ತದ, ಇವನಿಗೆ ಬೇಕಾದದ್ದು ಆಮ್ಲಜನಕ. ಗಿಡ ಕೊಡಾಕತ್ತಿರ್ತದ ಇಂಗಾಲ ಡೈಆಕ್ಸೈಡ. ಹೀಗಾಗಿ ಉಶ್ವಾಸದ ತೊಂದರೆಯಾಗಿ ನೀ ಅಲ್ಲೇ ಗಿಡ ತಳಗೆ ಸತ್ರು ಸಾಯ್ಬೋದು. ಪ್ರಪಂಚದೊಳಗೆ ಯಾವಾಗಲೂ ಆಮ್ಲಜನಕ ಕೊಡುವಂತ ಅವು ಯಾವ ವಸ್ತುಗಳು ಅಂತ ಕೇಳಿದ್ರೆ ಒಂದು ಅರಳಿ ಮರ 24 ಗಂಟೆಗಳು ಕೂಡ ಆಮ್ಲಜನಕವನ್ನ ಕೊಡ್ತಾವ. ಒಂದು ತುಳಸಿ ಗಿಡ, ಒಂದು ಅರಳೆ ಮರ, ಒಂದು ತುಳಸಿ ಗಿಡ, ಇನ್ನೊಂದು ಗೋಮಾತ, ಹಸು. ಇವು ಯಾವಾಗಲೂ ಆಮ್ಲಜನಕವನ್ನೇ ಕೊಡ್ತಿರ್ತಾವ. ಯಾವಾಗಲೂ ಎಲ್ಲ ಗಿಡಗಳು ಹಾಂಗಲ್ಲ. ಒಂದು ಸಮಯದಾಗ ಒಂದು ರೀತಿ ಇದ್ದು ಮತ್ತೊಂದು ಸಮಯದಾಗ ಒಂದು ರೀತಿ ಇರ್ತಾವ. ಆದ್ರೆ ಅರಳಿ ಮರ ಅನ್ನೋದು 24 ಗಂಟೆ ಆಮ್ಲಜನಕವೇ ಕೊಡುತ್ತದೆ. ತುಳಸಿ ಮರವೂ ಆಮ್ಲಜನಕವೇ ಕೊಡುತ್ತದೆ. ಹಸು ಕೂಡ. ಹಸುವಿಗೆ ದೇವತೆ ಯಾಕಂದಾರಪ್ಪ ಅಂದ್ರೆ ಅದು ನೋಡಿ ಎಷ್ಟು ದೇವತೆ ಯಾಕಂದಾರ ಅಂದ್ರೆ ಅದು ಇಂಗಾಲ ಡೈಆಕ್ಸೈಡನ್ನು ತೋತೈತಿ, ಆಮ್ಲಜನಕನ ಕೊಡ್ತೈತಿ. ಇಂಗಾಲ ಡೈಆಕ್ಸೈಡನ್ನು ತೋತೈತಿ, ಆಮ್ಲಜನಕ ಮನುಷ್ಯರಿಗೆ ಬೇಕಾದಂಥ ಆಮ್ಲಜನಕವನ್ನು ಕೊಡ್ತೈತಿ. ಹೀಗಾಗಿ ಅದಕ್ಕಲ್ಲಿ ಅವೆಲ್ಲ ಗಿಡ, ಮಣ್ಣು, ಕಲ್ಲ ಇವೆಲ್ಲ ಯಾಕೆ ಪೂಜನೀಯಾಗ್ಯವಪ್ಪ ಅಂದ್ರೆ ನ ಯಾಚಂತೆ, ಅವು ಯಾರಿಗೇನು ಕೇಳೋದಿಲ್ಲ, ಯಾರಿಗೂ ದ್ವೇಷ ಮಾಡೋದಿಲ್ಲ, ಯಾರಿಗೂ ಬೈಯೋದಿಲ್ಲ, ಯಾರ ಬಗ್ಗೆನೂ ಅಸಹ್ಯ ಪಡ್ಕೊಳ್ಳೋದಿಲ್ಲ, ಯಾರ ಬಗ್ಗೆನೂ ಹೊಚ್ಚಿಗೆಟ ಪಡೋದಿಲ್ಲ. ಹೀಗಾಗಿ ಅವು ದೇವತೆಗಳಾಗಿದ್ದಾವೆ. ಅವಕ್ಕೆ ಮೂರ್ತಿಗಳು, ಕಲ್ಲುಗಳು, ಗಿಳಗಳು, ಯಾಕೆ ನದಿಗಳು ಪೂಜನಿಗೆ ಆಗ್ಯಾವಂದ್ರೆ ಅವು ಯಾರ ಬಗ್ಗೆನೂ ಅವಕ್ಕೆ ಏನೋ ವಿಚಾರ ಇಲ್ಲ. ಅವಕ್ಕೆ ತಮ್ಮಷ್ಟಕ್ಕೆ ತಾವು ಪರೋಪಕಾರಾಯ ಉಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ಫಲಂತಿ ವೃಕ್ಷ. ಹೀಗಾಗಿ ಅವು ಪೂಜನಿಗೆ ಆಗ್ಯದವು. ಮನುಷ್ಯ ಪೂಜಾಗೆ ಮಾಡೋಕೆ ಇವ ಯೋಗ್ಯನೇ ಇಲ್ಲಿವ, ಇವ ಪೂಜೆ ಮಾಡಿಸೋಳಕ್ಕೆ ಯೋಗ್ಯನೇ ಇಲ್ಲಿವ. ಇವ ಯಾರೇ ಭಾಳ ಒಂದು ಸ್ವಲ್ಪ ಶಾಸ್ತ್ರ ಕಲ್ತು ನೋಡಪ್ಪ, ಅವ ಒಂದಿಟ್ಟು 4 ಅಕ್ಷರ ಹೆಚ್ಚಿಗೆ ಬಂದವ ಕಾಣ್ತದ, ಎಷ್ಟು ಎಲ್ಲರ ದಿಮಾಕ್ ಮಾಡಾಕತ್ತಾನ, ಚಾಲೂನೇ ತಡ್ಕೊಂಡ್ಗೆ ಇಲ್ಲಿವ. ಗುರ್ತಾತ? ಪ್ರಾಣದ ಬಗ್ಗೆ ಗೊತ್ತಾತಲ್ಲ. ಮನಸ್ಸಿನ ಬಗ್ಗೆ ಸಂಕಲ್ಪ ವಿಕಲ್ಪ ಕರೆ ತಿಸ್ಕೂ ಬಿ ಮೈ ಜಾನ್ತಾ ಹೂँ. ಕುಂತಿರ್ತೀವಿ ನಾವು ಶಾಸ್ತ್ರಕ್ಕೆ, ಕುಂತಿರ್ತೀವಿ ಗುಡ್ಯಾಗ, ಆದ್ರೆ ಮನಸ್ಸು ಇರ್ತೈತಿ ಚಪ್ಪಲ್ ಕಡೆ. ಮನಸ್ಸಲ್ಲಿ ಇರ್ತೈತಿ ಈಗ ಬರಾಗ ಹೊಸ ಹಾಕೊಂಡ್ ಬಂದೀನಿ, ತೊಗೊಂಡ್ ಬಂದೀನಿ, ಯಾವಾರ ಹಾಕೊಂಡ್ ಹೋದ್ರಿ ಏನ್ ಮಾಡ್ಬೇಕು? ನೋಡೋರಿಗೆಲ್ಲ ಏನ ಅನ್ನಿಸ್ತೈತಿ, ಕಣ್ಣು ಮುಚ್ಚಿ ಚಂದ ಕುಂತಾನಪ್ಪ, ಸಿದ್ಧಾರೂಢರ ಮ್ಯಾಗ ಮನಸ್ಸು ನಿಲ್ಸಿಬಿಟ್ಟ ಅನ್ನಿಸ್ತು. ಆ ಮನಸ್ಸು ನಿಲ್ಸಿದ್ರು ಚಪ್ಪಲ್ ಮ್ಯಾಲ. ಮನಸ್ಸ ಸಂಕಲ್ಪ ವಿಕಲ್ಪ ಮಾಡೋದು ಗೊತ್ತಾಕೈತಿ. ಖರೆ ಗುಡಿಗಾರೆ ಬರ್ತೀನಿ, ಮನಸ್ಸು ಗುಡಿಯಾಗ ಇರಂಗಿಲ್ಲ. ಅದಕ್ಕೆ ಗುಡಿಯಾಗ ಗಂಟಿ ಯಾಕೆ ಹಾಕ್ತಾರೆ ಗೊತ್ತೇನು? ಗುಡಿ ಒಳಗೆ ಗಂಟಿ ಹಾಕೋ ಉದ್ದೇಶ ಏನು? ಅಲಾರಾಮ್ ಅಂತಾರೆ ಅದಕ್ಕೆ. ನೀವು ರಾತ್ರಿ ಮನೆ ಮಲಗದಾಗ ಅಲಾರಾಮ್ ಇಡ್ತೀರಿ, ಎಲ್ಲರೂ ಅರ್ಜೆಂಟ್ ಹೋಗೋದಿತ್ತಂದ್ರೆ, ಏನು ದಿನ ಅಂತೂ ಇಡಂಗಿಲ್ಲ, ಹಂಗೆ ಏನಾರ ಇಂಪಾರ್ಟೆಂಟ್ ಕೆಲಸ ಬಂದಾಗ ನೀವು ಅಲಾರಾಮ್ ಇಡ್ತೀರಿ. ಅದೇನು ಮಾಡ್ತೈತಿ? ಯಾರಿಗೆ?
ಮಕ್ಕೊಂಡವನಿಗೆ ಎಬ್ಬಿಸ್ತೈತೋ ಏನು ಎದ್ದವನಿಗೆ ಎಬ್ಬಿಸ್ತೈತೋ? ಮಕ್ಕೊಂಡವನಿಗೆ ಎಬ್ಬಿಸ್ತೈತಿ. ಅದಕ್ಕೇನಂತಾರೆ? ಬೆಲ್ಲ ಅಂತ ಕರೀತಾರೆ ಅದಕ್ಕೆ. ಹೌದಲ್ಲ? ಅಲಾರಾಮ್ ಗಂಟೆ, ಎಚ್ಚರಿಕೆ ಗಂಟೆಗಳು. ಅದ್ರ ನಿನಗೆ ಬೆಳಿಗ್ಗೆ ಎಬ್ಬಿಸ್ತಾವಪ್ಪ. ಹಂಗೆ ಗುಡಿಯಾಗಿಂದು ಗಂಟೆ ಬಡಿತಿ, ಅದನ್ನು ಎಚ್ಚರ ಮಾಡ್ತೈತಿ. ಯಾರನ್ನ? ನೀವು ಮಕ್ಕೊಂಡಿದ್ದೀವೋ ಏನು ಹೆಸರಿದೆಯೋ? ಗಂಟೆ ಏನು ಮಾಡ್ತೈತಿ? ಮಕ್ಕೊಂಡವ್ರಿಗೆ ಎಬ್ಬಿಸ್ತೈತೋ ಏನು ಹೆಸರಿದವ್ರಿಗೆ ಎಬ್ಬಿಸ್ತೈತೋ? ಮಕ್ಕೊಂಡವ್ರಿಗೆ ಎಬ್ಬಿಸ್ತೈತಿ. ಅಂದ್ಮಾಗ ದೇವ್ರ ಮಕ್ಕೊಂಡ ಅಂದಂಗೆ ಆತಲ್ಲ. ಯಾಕೆ ಗಂಟೆ ಬಿಡ್ತೀವಿ? ನೀ ಹೊರಗಿಂದ ಒಳಗೆ ಬರುವಂಥ ಸಮಯದೊಳಗೆ ನಿನ್ನ ಮನಸ್ಸ, ನಿನ್ನ ಇಂದ್ರಿಯಗಳು ಇವೆಲ್ಲ ಬಹಿರ್ಮುಖನೇ ಇರ್ತಾವ. ಬರಾಗ ಪಾನಿಪುರಿ ನೋಡ್ಕೊಂಬಂದಿರ್ತಿ, ಮಿರ್ಚಿ ಬಜ್ಜಿ ನೋಡ್ಕೊಂಬಂದಿರ್ತಿ, ಏನೆಲ್ಲ ನೋಡ್ಕೊಂಬಂದಿರ್ತಿ, ಐಸ್ ಕ್ರೀಮ್ ನೋಡ್ಕೊಂಬಂದಿರ್ತಿ, ಆಮೇಲೆ ಸ್ವೀಟ್ ಕಾರ್ನ್ ನೋಡ್ಕೊಂಬಂದಿರ್ತಿ, ಏನೆಲ್ಲ ನೋಡ್ಕೋತ ಬಂದಿರ್ತಿ. ಇನ್ನು ಅಲ್ಲೇ ಇರ್ತೈತಿ ಅದು. ಶರೀರಟ್ಟ ಇಲ್ಲಿ ಬಂದಿರ್ತೈತಿ, ಶರೀರಟ್ಟೆ ಗುಡಿಗೆ ಬಂದಿರ್ತೈತಿ. ಇಂದ್ರಿಯ ಮನಸ್ಸುಗಳು ಎಲ್ಲ ಹಾದ್ಯಾಗ ನೋಡ್ಕೋತ ಬಂದ ಕಡೆನೇ ಇರ್ತೈತಿ. ಅವೆಲ್ಲ ಕೇಂದ್ರೀಕೃತ ಆಗ್ಬೇಕು. ಕೇಂದ್ರೀಕೃತ ಆಗ್ಬೇಕಂದ್ರೆ ಒಂದ ಅರಿವಿ ಒಳಗೆ ಹಳ್ಳ್ಯಾಗೆಲ್ಲ ಅವಾಗ ಸಂತೆ ಮಾಡ್ತಿರು. ಈಗೆಲ್ಲ ಚೀಲ ಬ್ಯಾಗ ಭಾಳ ಸಿಸ್ಟಮ್ ಬಂದದ ಈಗ. ಯಾಕಂದ್ರೆ ನಾವೆಲ್ಲ ಅಮೇರಿಕಕ್ಕೆ ಹೋಗೋರಿದೀವಲ್ಲ. ಅವಾಗೆಲ್ಲ ಪಾಪ ರೈತರು ಏನು ಮಾಡ್ತಾರೆ? ದೋತರ ಪಡಿಕೆ ಒಳಗೆ ಬೆಲ್ಲ, ಬ್ಯಾಳಿ, ಅಕ್ಕಿ, ಹಿಟ್ಟ, ರವ ಎಲ್ಲ ಕೂಡಿ ಗಂಟ ಕಟ್ಟಿ ಹೆಗಲಿಗೆ ಹಾಕೊಂಡು ಬರ್ತಿದ್ರು. ಇದು ನಮ್ಮ ಪೂರ್ವಜರ ಕೆಲಸ. ಯಾಕಂದ್ರೆ ನಾವು ಇಂಡಿಯಾ ಬಿಡೋರಿದ್ದೀವಿ, ನಾವು ಸ್ವಲ್ಪ ಸಿಸ್ಟಮ್ ಆಗೋರಿದ್ದೀವಿ. ಹೌದಲ್ಲ? ಅದಕ್ಕಾಗಿ ಈ ಬ್ಯಾಗ್ ಹಾಕೋತಾರೆ ಗೊತ್ತಾ ಹೆಣ್ಮಕ್ಳು? ಮಕ್ಕಳಾದವರು ಆಫೀಸಿಗೆ ಹೋಗಿರ್ತಾರೆ. ಯಾಕೆ ಹಾಕ್ತಾರದು ಬ್ಯಾಗ್? ಅಕಸ್ಮಾತ್ ಯಾರು ಕಳ್ರಿದ್ರ ಅಂದ್ರೆ ಇನ್ನು ಮುಂದೆ ಒಟ್ಟ ಹೆಣ್ಮಕ್ಳ ಬ್ಯಾಗ್ ಒಟ್ಟ ತುಡು ಮಾಡಕ್ಕೆ ಹೋಗ್ಬೇಡಿ. ಆ ಬ್ಯಾಗ್ನ ಏನೂ ಇರಂಗಿಲ್ಲ, ಸುಣ್ಣ ಪೌಡರ್ನೂ ಇರಂಗಿಲ್ಲ. ಈಗೆಲ್ಲ ಇದು ಬಂದವು, ಅವು ಪ್ಯಾಡ್ ಅಂತ ಹಾಕ್ತಾರಲ್ಲ ಹುಡುಗರಿಗೆ ಸಣ್ಣ, ಈಗ ಪ್ಯಾಡ್ ಬಂದವು. ಈಗ ಅವಾಗ ಪ್ಯಾಡ್ ಗೀಡ್ ಏನು ಇರ್ತಿರ್ಲಿಲ್ಲ. ಅವು ಹುಡುಗರು ಹಾದಾಗ ಬಸ್ನಾಗ ಅಲ್ಲಿ ಇಲ್ಲಿ ಏನಾರು ಹೊಲಸು ಮಾಡ್ಕೊಂಡು ಅಂದ್ರೆ ಆ ಚಡ್ಡಿ ತೆಗೆದು ಆ ಬ್ಯಾಗನ್ನ ಹಾಕಿ ಮತ್ತೊಂದು ಚಡ್ಡಿ ಹಾಕಿಬಿಡ್ತಾರೆ. ಅದ್ರಾಗ ಹೇಲರ್ವಿನೇ ಇರ್ತಾವೆ. ನೀವು ಕೈ ಹಾಕಿದ್ರೆ ಅಂದ್ರೆ ನಿಮ್ಗೇನು ರೊಕ್ಕೂ ಸಿಗಂಗಿಲ್ಲ, ರೂಪಾಯಿನೂ ಸಿಗಂಗಿಲ್ಲ. ನೀವು ಕೈ ಹಾಕಿದ್ರೆಲ್ಲ ಹೊಲಸ ಗುರ್ತಾತಿಲೋ. ಹೀಗಾಗಿ ಅವಾಗೆಲ್ಲ ನಾವು ಹಳ್ಳಿಯಾಗಿರ್ತಕ್ಕಂಥವ್ರು ರೈತರು ಎಲ್ಲವನ್ನ ಒಂದ್ರಾಗ ಹಾಕಿ ಗಂಟು ಕಟ್ತಿದ್ರಲ್ಲ. ಹಂಗೆ ನೀ ದೇವಸ್ಥಾನಕ್ಕೆ ಬಂದ ಬಳಕ ನಿನ್ನ ಇಂದ್ರಿಯ, ನಿನ್ನ ಮನಸ್ಸ, ನಿನ್ನ ಬುದ್ಧಿ ಪ್ರತಿಯೊಂದು ಕೂಡ ಇಲ್ಲೇ ಗಂಟು ಕಟ್ಟು, ಕೇಂದ್ರೀಕೃತ ಮಾಡು ಅನ್ನೋ, ಅವೆಲ್ಲ ಇಂದ್ರಿಯಗಳು ಜಾಗೃತ ಆಗಲಿ ಅನ್ನೋ ಉದ್ದೇಶದಿಂದ ದೇವರಿಗೆ ಎಬ್ಸಾಕ್ ಹೊಡೆಯಂಗಿಲ್ಲ ಗಂಟೆ. ನಮ್ಮನ್ನು ನಾವು ಎಚ್ಚರಪಡಿಸೋಳಕ್ಕೆ ಹೊಡೆಯೋದು ಗಂಟೆ. ಅದು ನಮ್ಮನ್ನು ನಾವು ಎಚ್ಚರಪಡಿಸಕ್ಕೆ. ಅದಕ್ಕಲ್ಲಿ ಗುಡಿಗೆ ಬರುವಾಗ ಗಂಟೆ ಬಿಡಬೇಕು, ಹೋಗುವಾಗ ಅಲ್ಲ. ಹೋಗುವಾಗ ಬಡಿದ್ರೆ ಮತ್ತೆ ನಿನ್ನ ಮನಸ್ಸು ಹೊರಗೆ ಬಿಡುವ ಅಂದಂಗೆ ಹಾಕದು. ಬರಾಗನೇ ಬಡಿಬೇಕು. ಯಾಕಂದ್ರೆ ಹೊರಗಿನ ಇರ್ತಕ್ಕಂಥ ಎಲ್ಲ ಕೇಂದ್ರೀಕೃತ ಆಗಬೇಕು. ನಿನ್ನ ಮನಸ್ಸು ಏನಾಗಬೇಕು? ಅಲ್ಲಿ ಸ್ಥಿರ ಆಗಬೇಕು. ಅಂದಾಗ ಅದು ಉಪಯೋಗ ಆಕೈತಿ. ಹಿಂಗೆ ಮನಸ್ಸು ಸಂಕಲ್ಪ ಮತ್ತು ವಿಕಲ್ಪ. ಇಲ್ಲಿ ನಾವೆಲ್ಲ ಕೂತಿದೀವಿ ಅನ್ಬೇಕು, ಎಲ್ಲಾರ ಮನಸ್ಸು ಇಲ್ಲೇ ಅದಂತಿಲ್ಲ, ಒಬ್ಬರು ಹೋಗ್ಯದೆಲ್ಲೋ. ಅದು ಅವರಿಗೆ ಗೊತ್ತಾ? संकल्प विकल्प करे तिसको भी मैं जानता हूँ, संकल्प विकल्प न करे तब तिसके अभाव को भी मैं जानता हूँ। जाती है मन मैं नहीं और मेरा नहीं, यह मिले हुए पंच महाभूतन का है। मैं इसका जानने वाला दृष्टा घटा दृष्टा की न्याय स्थिर रहा हूँ। मन एव मनुष्याणाम कारणम बंध मोक्षयो हो। अमृत बिंदु उपनिषत् ಹೇಳ್ತೈತಿ. ಮನಸ್ಸೇ ಕಾರಣ, ಬಂಧಕ್ಕೂ ಮನಸ್ಸೇ ಕಾರಣ, ಮುಕ್ತಿಗೂ ಮನಸ್ಸೇ ಕಾರಣ. ಹೀಗಾಗಿ ಈ ಮನಸ್ಸು ಸಂಕಲ್ಪ ಮತ್ತು ವಿಕಲ್ಪ. ಯಾಕಪ್ಪ ಅಂದ್ರೆ ಒಂದು ಕಡೆ ಭಾಳ ಚಂದ ಹೇಳ್ತಾರೆ, ಅಲಗಿನ ಮನಿಯನಿರಬಹುದು, ಅಲಗಿನ ಮನಿಯನಿರಬಹುದು, ಬಿಲವ ಹೊಗಬಹುದು, ಸಿಂಹದ ಕೊರಳೊಳಗೆ ನೇತಾಡಬಹುದು, ಸಿದ್ಧ ಸೋಮನಾಥ ಒಂದರಗಳಿಗೆ ನಿಮ್ಮೆದುರಿಗೆ ಈ ಮನಸ್ಸನ್ನ ಕುಳ್ಳಿರಲಾಗದು. ಎಷ್ಟು ಚಂದ ಹೇಳ್ತಾನ ನಾವ. ಬರಿಚಿ ಮ್ಯಾಲ ಕುಂಡ್ರಬಹುದು, ಬರಿಚಿ ಮೇಲೆ ಕುಂಡ್ರಬಹುದು ಅಂದ್ರೆ ಅವರು ಕೂತಿರಿ. ಮತ್ತೆ ಕುಂಡ್ರಬಹುದು ಅಂದ್ರೆ ಅದನ್ನ ಸಾಧನೆ ಇದ್ದವ್ರಿಗೆ ಕುಂಡ್ತಾರ. ಅಣಿಮಾಂಡವ್ಯ ಋಷಿ ಕುಂತಿದ್ದ. ಅಲಗಿನ ಮನೆಯನಿರಬಹುದು, ಹುಲಿಯ ಬೆಲವ ಹೋಗಬಹುದು, ಹುಲಿ ಮನ್ಯಾಗ ಹೋಗ್ಬಹುದು. ಛತ್ರಪತಿ ಶಿವಾಜಿ ಹುಲಿ ಹಾಲು ಹಿಡ್ಕೊಂಡ್ ಬಂದಿದ್ದ, ರಾಮದಾಸರು ಹೇಳ್ದ ಬಳಕ ಹುಲಿ ಮನ್ಯಾಗ ಹೋಗಿ ತೊಗೊಂಬಂದಿದ್ದ. ಹುಲಿಯ ಬೆಲವ ಹೋಗಬಹುದು, ಸಿಂಹದ ಕೊರಳೊಳಗೆ ನೇತಾಡಬಹುದು. ಎಮ್ಮೆ ಕೊಳ್ಳಾಗಲ್ಲ, ಮತ್ತೆ ಎಮ್ಮೆ ಕೊಳ್ಳಾಗ ಹಳ್ಳ್ಯಾಗ ಎಲ್ಲಾರು ಜೋತಾಡ್ತಾರೆ. ಸಿಮ್ಮಿನ ಕೊಳ್ಳಾಗ ಜೋತಾಡ್ಬಹುದು. ಹಳ್ಳ್ಯಾಗೆಲ್ಲ ಎಮ್ಮೆ ಮೇಕೊಂಡ್ರದು ಜೋತಾಡೋದು ಎಲ್ಲ ಮಾಡ್ತಿರ್ತಾರ. ಸಿಂಹದ ಕೊರಳೊಳಗೆ ನೇತಾಡಬಹುದು,
ಸಿದ್ಧ ಸೋಮನಾಥ ಒಂದರ ಗಳಿಗೆ ಒಂದೇ ಕ್ಷಣ ಈ ಮನಸ್ಸು ನೀನು ಹಂತಕ್ಕೆ ಇರಂಗಿಲ್ಲಪ್ಪ, ಎಲ್ಲ ಸಾಧನ ಮಾಡ್ಬೋದು, ಇದೊಂದ ಸಾಧನ ಸದಲ ಅಂತೇಳಿ ಅವ ಅಂತಾನ. ಸಾಹಸಕ್ಕೆ ಬರುವುದಿಲ್ಲ ಅಂತ ಏನಿಲ್ಲ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯುರೇವ ಸ ದುಷ್ಕೃತಾಮ ಅಂತೇಳಿ ಭಗವದ್ಗೀತೆಯೊಳಗೆ ಅರ್ಜುನನು ಈ ಮಾತು ಹೇಳಿದಾನ. ಆದ್ರ ಅಭ್ಯಾಸ ಏನುತು ಕೌಂತೇಯ, ಏ ಕುಂತಿ ಪುತ್ರನಾದ ಅರ್ಜುನನೇ, ಅಭ್ಯಾಸ ಮಾಡಿದ್ರ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಅಲ್ಲ. ನರ್ ಕರ್ಣಿ ಕರೆತೋ ನಾರಾಯಣ ಬನೆ ನೈತೋ ವಾನರ್ ಬನೆ. ಮನುಷ್ಯ ಮನಸ್ಸು ಮಾಡ್ದಪ್ಪ ಅಂದ್ರ ನಾರಾಯಣನೂ ಆಗ್ಬೋದು, ಇಲ್ಲಾಂದ್ರ ಮಂಗ್ಯಾನೂ ಆಗ್ಬೋದು. ನರ ಕರ್ಣಿ ಕರೆತೋ ನಾರಾಯಣ ಬನೆ ನೈತೋ ವಾನರ ಬನೆ. ನೀ ಮಂಗೆ ಹಾಕ್ಯೋ ದೇವ್ರ ಹಾಕ್ಯೋ ಅದು ನಿನಗ ಬಿಟ್ಟದ್ದು ಅಂತೇಳಿ ಎಷ್ಟು ಚಂದ ಹೇಳ್ತಾರ ಅವ್ರು. ಹೀಗಾಗಿ ಮನಸ್ಸಿನ ವಿಚಾರಗಳು ನೋಡ, ಮನಸ್ಸನ್ನ ನಾ ಅರಿತೀನಿ ಅನ್ನೋದು, ನನ್ನ ಮನಸ್ಸು ಏನು ಮಾಡಕತ್ತ ನಮ್ಗೆ ಗೊತ್ತಾಕದಿಲ್ಲ. ಗೊತ್ತಾಕದ ಅಂದ ಬಳಕ ಅದ್ರ ಜ್ಞಾನ ನಮ್ಗೆ ಆಗೈತಿ ಅನ್ನಂಗೆ ಆಯ್ತಲ್ಲ. ಅಂದ್ರೆ ಮನಸ್ಸನ್ನು ತಿಳಿಯೋದು ಬ್ಯಾರೆ ಯಾವುದು ಐತಿ, ಮನಸ್ಸನ್ನು ಕೂಡ ತಿಳಿಯೋದು ಬ್ಯಾರೆ ಯಾವುದು ಒಂದು ಐತಿ. ಬ್ಯಾರೆ ಒಂದು ಯಾವ್ದಂದ್ರ ಆತ್ಮ. ಇದು ಹೆಂಗೈತಿ ಮನಸ್ಸಂದ್ರ ಎಲ್ಲ ಭೂತಗಳ ಸತ್ವಗುಣದಿಂದ ಉತ್ಪತ್ತಿ ಆಗೈತಿ. ಆದ್ದರಿಂದ ಇದು ನಾನು ಅಲ್ಲ, ಇದು ನನ್ನೂ ಅಲ್ಲ. ಬುದ್ಧಿ ನಿಶ್ಚಯ ಕರೆ ತಿಸ್ಕು ಬಿ ಮೈ ಜಾನ್ತಾ ಹೂಂ. ಇದು ಮನಸ್ಸು ಯಾವಾಗಲೂ ಮನಸ್ಸ ರಜೋಗುಣ ಸತ್ವಗುಣ, ಮನಸ್ಸ ರಜೋಗುಣ ಸತ್ವಗುಣ, ಬುದ್ಧಿ ಸತ್ವಗುಣ. ನೆನ್ಪಿಟ್ಕೋಬೇಕಾ? बुद्धि निश्चय करे तिसको भी मैं जानता हूँ और निश्चय न करे तब तिसके अभाव को भी मैं जानता हूँ. याति ये बुद्धि मैं नहीं और मेरी नहीं, ये मिले हुए पांच महाभूतन की है. इसका मैं जानने वाला दृष्टा घट दृष्टा की नहीं, इसलिए न्यारा हूँ. इस रीति से ये 17 तत्व मैं नहीं और मेरे नहीं ये समझना. ಬುದ್ಧಿ ನಿಶ್ಚಯ ಮಾಡೋದು, ಮನಸ್ಸು ಬೇಕಾದಷ್ಟು ಸಂಕಲ್ಪ ವಿಕಲ್ಪ ಮಾಡಲಿ, ಮನಸ್ಸ ಬೇಕಾದಷ್ಟು ಸಂಕಲ್ಪ ವಿಕಲ್ಪ ಮಾಡಲಿ, ಅದರ ನಿರ್ಣಯ ಡಿಸಿಷನ್ ಕೊಡೋದು ಬುದ್ಧಿನೇ. ಎಡ ತನಕ ಕುಂಡಿರ್ತಿ ಪೂಜಾ ಕಿಲ್ಲೆ ಆಫೀಸ್ಗೆ ಹೋಗ್ಬೇಕು, ಎದ್ದು ಬಿಡು ಅದು ಬುದ್ಧಿ ಆಯ್ತು ಎದ್ದ ಏನಾಗ ಲೇಟ್ ಆದ್ರು, ಇವತ್ತು ಸಾಹೇಬ್ ರಜಾ ಹಾಕ್ಯಾನ, ನಾ ಇವತ್ತು ಲೇಟ್ ಮಾಡಿ ಹೋದ್ರು ನಡೀತದ, ಇನ್ನೊಂದಿಟ್ಟು ಕುಂಡ್ರು ಅದು ಬುದ್ಧಿ ಆಯ್ತು ಗೊತ್ತಾ. ನಿರ್ಣಯ ಕೊಡೋದು ಯಾವುದು ಅಂದ್ರೆ ಬುದ್ಧಿನೇ. ಅದಕ್ಕಲ್ಲಿ ಬುದ್ಧಿಗೆ ನಾಯಿಕ ಅಂದಾರೆ. ನೃತ್ಯ ಶಾಲೆಯಲ್ಲಿ ಇರ್ತಕ್ಕಂಥ ಬುದ್ಧಿಗೆ ಏನಂತಾರ ನಾಯಿಕ. ಹೆಣ್ಮಕ್ಳು ಆಟ ಆಡಿಸ್ದಂಗೆ ಆಡ್ತೇವಲ್ಲೋ, ಗಂಡಸರು ಆಡ್ತಾವಲ್ಲೋ, ಹಂಗ ಈ ಬುದ್ಧಿ ಅನ್ನೋದು ಹೆಣ್ಮಕ್ಳು ಕೇಳಲ್ಲಂತ. ಏನು ಅಂದ್ರೆ ಗಂಡಸ ಧೈರ್ಯನೋ ಏನು ಹೆಂಗಸ ಧೈರ್ಯನೋ ಅಂತ ಕೇಳತ್ತ. ಗಂಡಮಾಗ ಧೈರ್ಯನೋ ಏನು ಹೆಣ್ಮಕ್ಳು ಧೈರ್ಯನೋ? ನಿಮ್ಮ ಅಭಿಪ್ರಾಯ ಏನೈತೆ ಎಲ್ಲಾರು? ಗಂಡಮಾಗ ಧೈರ್ಯ. ಯಾಕಪ್ಪ ಹೆಣ್ಮಕ್ಳು ಹೊರಗೆ ಹೋಗಂಗಿಲ್ಲ, ಸ್ವಲ್ಪ ಕತ್ಲಾಗ್ತಪ್ಪ ಅಂದ್ರೆ ಹೆದರ್ತಾರ, ಹೌದಲ್ಲ? ಹೆಣ್ಮಕ್ಳಿಗೆ ಧೈರ್ಯ ಇಲ್ಲ. ಗಂಡ್ಮಾಗ ಎಲ್ಲಿ ಬೇಕಲ್ಲಿ ಬೀಳ್ತೈತಿ, ಎಲ್ಲಿ ಬೇಕಲ್ಲಿ ಹೇಳ್ತೈತಿ, ಎಲ್ಲಿ ಬೇಕಲ್ಲಿ ತೀರ್ತೈತಿ, ಎಲ್ಲಿ ಬೇಕಲ್ಲಿ ಕುಡಿತೈತಿ. ಚರಂಡಿ ಅನ್ನಂಗಿಲ್ಲ, ಗಟಾರ ಅನ್ನಂಗಿಲ್ಲ, ಗೋರ್ಷಾ ಅನ್ನಂಗಿಲ್ಲ, ಸ್ಮಶಾನ ಅನ್ನಂಗಿಲ್ಲ, ಗುಡಿ ಅನ್ನಂಗಿಲ್ಲ, ಗುಡ್ಡಾರ ಅನ್ನಂಗಿಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲಿ ಬೇಕಲ್ಲಿ ತಿರುಗಾಡ್ತೇನೆ, ಹೌದಾ? ಅಂದ್ಬಳಕ ಗಂಡಸ ಧೈರ್ಯ ಅತ್ತವ ಗಂಡ ಅಂದ. ಆಕೆ ಹ್ಯಾಂತ ಅಂದಳು, ಇಲ್ಲ ಹೆಣ್ಮಗಳ ಧೈರ್ಯ ಅಂದ. ಹೆಣ್ಮಗಳೇ ಧೈರ್ಯ ಅಂದಳು. ಅದೇ ಹಂಗೆ ಹೇಳ್ತಿ ಎತ್ತಿಮ ಕೇಳ್ದ. ಅದೇ ಹಂಗೆ ಹೇಳ್ತಿ ಅಂದ್ರೆ ನನಗೆ ನೋಡಾಕ 4 ಮಂದಿಗೆ ಯಾಕೆ ತಂದಿ? ಬಾಬಾ ಒಬ್ಬನ ಬರ್ಬೇಕಟ್ಟು ಧೈರ್ಯ ಇತ್ತಂದ್ರೆ ನೋಡಿ. ನಂಗೆ ನೋಡಾಕ ಎಷ್ಟು ಮಂದಿ ಬಂದಿದ್ರಿ? ಅಟ್ಟು ನಿನ್ನಂತೆ ಪವರ್ ಇತ್ತಪ್ಪ ಅಂದ್ರೆ ಬರ್ಬೇಕು ನೋಡೋಣ ಒಬ್ಬನ. ಅದನ್ನು ಬಿಡು. ಮದುವೆಯಲ್ಲಿ ನಮ್ಮ ಮನೆಯಾಗಿತ್ತು ನಿಮ್ಮ ಮನೆಯಾಗಿತ್ತು? ಗಂಡನ ಮನೆಯಾಗ ಇರ್ತೈತೋ ಹೆಣ್ಣನ ಮನೆಯಾಗ ಇರ್ತೈತೋ? ಗಂಡನ ಮನೆ. ನಮ್ಮ ಮಂದಿ ಭಾಳ ಬರ್ತಿರ್ತದೋ ನಿಮ್ಮ ಮಂದಿ ಭಾಳ ಇರ್ತೈತೋ? ಮತ್ತು ನಿನಗೆ ಧೈರ್ಯ ಹೆಚ್ಚು ನನಗೆ ಧೈರ್ಯ ಹೆಚ್ಚು. ನನ್ನಂತಾಗ ಮಂದಿ ಭಾಳ ಇದ್ರು, ನಿಮ್ಮಂತಾಗ ಭಾಳ ಇದ್ರು, ಅಂತ ಕಡಿಮೆ ಇದ್ರು, ನಾ ಪವರ್ಲೆ ನಿಮ್ಮ ಊರಿಗೆ ಬರ್ತೀನಿ. ಅದನ್ನು ಬಿಡು. ನಿಮ್ಮ ಮನೆಗೆ ನಾ ಎಲ್ಲಾರನ್ನ ಕರ್ಕೊಂಡ್ ಬರ್ತೀನೋ, ಲಾಸ್ಟಕ್ಕೆ ಮದುವೆ ಆದ್ಬೇಕು ನಾ ಒಬ್ಬಾಕಿನೇ ಬರ್ತೀನೋ? ಎಷ್ಟು ಮಂದಿ ಬರ್ತೀವಿ? ಮತ್ತು ನೀವು ಎಷ್ಟು ಮಂದಿ ಇರ್ತೀರಿ ಮನ್ಯಾಗ? ಮತ್ತು ನಿನಗೆ ನಾ ಅನ್ಸದೋ ನನಗೆ ನೀ ಅನ್ಸೋ? ಗುರ್ತಾತು? ಇರ್ಲಿ ಅಂದ್ರೆ ನಂದೇನು ಹೇಸ ತಾತ್ಪರ್ಲ. ಎತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವಾಹ. ಅವ್ರ ಮರ್ಯಾದೆಗೆ ಅನಿಸ್ತಿರ್ತಾರೆ ಅಷ್ಟ. ಅವ್ರು ಯಾಕಪ್ಪ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಒಣಿಕೆ ಓಬವ್ವ ಇವರೆಲ್ಲ ಕೇಳಿರ, ಅವ್ರು ಭಾಳ ಧೈರ್ಯವಂತರದಾರ. ಹೀಗಾಗಿ ಇಲ್ಲಿ ಬುದ್ಧಿ ಅನ್ನೋದು ನಿರ್ಣಯ ತೋಳೋದೇ ಬುದ್ಧಿ. ಮನಸ್ಸು ಬೇಕಾದಟ್ಟು ತಿಪ್ಪರ್ಲಾಗ ಹಾಕಿದ್ರು ಕೂಡ ಬುದ್ಧಿ ಎಲ್ಲಿ ತನಕ ನಿರ್ಣಯ ಕೊಡೋದಿಲ್ಲ, ಅಲ್ಲಿ ತನಕ ಮನಸ್ಸ ಕಾರ್ಯರೂಪಕ ಪ್ರವೃತ್ತಿ ಆಗೋದಿಲ್ಲ.
ಹೀಗಾಗಿ ಬುದ್ಧಿ ನಿಶ್ಚಯ ಮಾಡೋದು ನನಗೆ ಏನು ಮಾಡ್ಬೇಕು ಅನ್ನೋದ್ರೆ ತಿಳಿಯಾಗೈತ್ರಿ. ನಾನಾರು ಹೊಂಟಿನ ಕಡೆ ಸಾಲಿಗೆ ಏನು ಮುಂದೆ ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಮಾಡಬೇಕು, ಏನು ಪ್ರೈವೇಟ್ ಜಾಬ್ ಮಾಡಬೇಕು, ನಂದರೆ ದೊಡ್ಡ ನೌಕರಿದು ಗುರಿ ಐತಿ, ಸಣ್ಣ ನೌಕರಿಯರೇ ಬಂದೈತಿ. ಹಿಂಗೆ ಸಂಕಲ್ಪ ವಿಕಲ್ಪಗಳು ನಡೀತಾ ಇರ್ತಾವ. ಯಾರಾದರೂ ಸರಿಯಾದ ಒಂದು ಒಂದು ಉಪಾಯ, ಸೊಲ್ಯೂಷನ್, ಹಿತನುಡಿಗಳನ್ನು ಕೊಟ್ಟಾಗ ಅವಾಗ ಅದು ಒಂದು ನಿರ್ಣಯಕ್ಕೆ ಬರ್ತೈತಿ. ಹೀಗಾಗಿ ಬುದ್ಧಿ ನಾನೂ ಅಲ್ಲ, ಇದು ನಂದೂ ಅಲ್ಲ, ಅಪಂಚೀಕೃತ ಪಂಚ ಮಹಾಭೂತಗಳದೈತಿ, ಸೂಕ್ಷ್ಮ ದೇಹದೈತಿ. ಹೀಗಾಗಿ ಇವು ನಾನೂ ಅಲ್ಲ, ನನ್ನೂ ಅಲ್ಲ, ಈ 17 ತತ್ವಗಳು ಅಂತ ತಿಳ್ಕೋಬೇಕು ಅಂತ ಹೇಳಿದ್ರು ಅವರು. ಮುಂದರ್ಸೋಣ ಬಿಡೋಣ, ಟೈಮ್ ಆಯ್ತು.